ಇವತ್ತು ನೋಡೋಣ ಈ ಎಲ್ಲ ಪಂಚೇಂದ್ರಿಯಗಳು ನೋಡಿದ್ವಿ. ಈ ಸೂಕ್ಷ್ಮ ಜೀವಿಗಳು ಅಂತ ಬರ್ತಾವಲ್ಲ, ಮೈಕ್ರೋ ಬಯಾಲಜಿಗಳು ಅಂತೇಳಿ, ಮೈಕ್ರೋ ಆರ್ಗಾನಿಸಮ್ ಅಂತೇಳಿ ನೋಡ್ತೀವಿ. ಸೂಕ್ಷ್ಮ ಜೀವಿಗಳು, ಈ ಸೂಕ್ಷ್ಮ ಜೀವಿಗಳ ಬಗ್ಗೆ ಮೊದಲ ಬಾರಿಗೆ ನಮಗೆ ಅರಿವು ಕೊಟ್ಟವ್ರು ಯಾರು? ಸೂಕ್ಷ್ಮ ಜೀವಿಯನ್ನು ಕಂಡಿಡಿದವ್ರು ಯಾರು ಮೊದಲ ಬಾರಿಗೆ? ಯಾರ್ರಿ? ಯಾರು ಬರ್ತಾರ್ರಿ ಸೂಕ್ಷ್ಮ ಜೀವಿಗಳ ಪಿತಾಮ ಅಂತ ಯಾರಿಗೆ ಕರಿತೀವಿ ನಾವು? ಲೆವೆನ್ ಹುಕ್ ಹೋದಲ್ಲ, ಲೆವೆನ್ ಹುಕ್ ಅವರನ್ನು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಮೊದಲ ಬಾರಿಗೆ ಇಲ್ಲಿ ಸೂಕ್ಷ್ಮ ಜೀವಿಗಳನ್ನು ಅಂದ್ರ ತನ್ನ ಸ್ವಂತವಾದ ದೂರದರ್ಶನವನ್ನು ಕಂಡಿಡಿದು ಸೂಕ್ಷ್ಮ ಜೀವನವನ್ನು ಕಂಡಿಡ್ತಾನ್ರಿ ಲೆವೆನ್ ಹುಕ್. ಅದಕ್ಕಾಗಿ ಇವನನ್ನು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮ ಅಂತೇಳಿ ಕರಿತೀವಿ. ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮ ಅಂತೇಳಿ ಕರಿತಾ ಬರ್ತೀವಿ ನೋಡ್ರಿ ಇವನಿಗೆ. ಮತ್ ನಾವು ಈ ಲೆವೆನ್ ಹಾಕ್ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮ ರೀ. ಹಂಗಂದ್ರೆ ಇವ್ರು ಬರ್ತಾರಲ್ಲ, ರಾಬರ್ಟ್ ಹುಕ್ ಯಾರ್ರಿ? ಯಾವ್ದ್ರಿ? ಫಾದರ್ ಆಫ್ ಸೈಟಾಲಜಿ, ಜೀವಕೋಶದ ಪಿತಾಮ ಅಂತೇಳಿ ರಾಬರ್ಟ್ ಹುಕ್ ನ ಕರಿತೀವ್ರಿ. ಈ ರಾಬರ್ಟ್ ಹುಕ್ ಜೀವಕೋಶದ ಪಿತಾಮ. ಇಲ್ಲಿ ಇವನ್ರಿ ಲಿವನ್ ಹಾಕ್ ಅಂದ್ರ ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮ ಅಂತ ಕರಿತೀವಿ. ಈ ರಾಬರ್ಟ್ ಹುಕ್ ಐತಲ್ರಿ, ರಾಬರ್ಟ್ ಹುಕ್ ಜೀವಕೋಶ ಸೈಟಾಲಜಿ ಎಂಬ ಸೆಲ್ ಎಂಬ ವರ್ಡ್ ಅನ್ನು ಕೊಡ್ತಾನೆ ನೀವು ಮೊದಲ ಬಾರಿಗೆ. ಸೈಟಾಲಜಿ ಎಂಬ ವರ್ಡ್ ಅನ್ನು ಕೊಟ್ಟಾನ. ಹಂಗಂದ್ರೆ ಈ ಸೆಲ್ ಥಿಯರಿಯನ್ನು ಕೊಟ್ಟವ್ರು ಯಾರ್ರಿ? ಶಾನ್ ಮತ್ತು ಸ್ವೀಡನ್ ಹೋದಲ್ಲ, ಶಾನ್ ಮತ್ತು ಜೇಕಬ್ ಸ್ವೀಡನ್ ಮತ್ತು ಶಾನ್ ರವರು, ಥಿಯೋಡರ್ ಶಾನ್ ರವರು ಯಾವ ಕೊಡ್ತಾರ್ರಿ ಥಿಯರಿ? 1800 ಸಾರಿ 1838 ಕೊಡ್ತಾರೆ. 38-39 ಶಾನ್ ಮತ್ತು ಸ್ವೀಡನ್ ರವರು ಮೊದಲ ಬಾರಿಗೆ ಈ ಥಿಯರಿಯನ್ನು ಕೊಡ್ತಾ ಬರ್ತಾರೆ. ಥಿಯರಿ ಕೊಡ್ತಾ ಇರೋದಲ್ಲ, ಈ ಥಿಯರಿ ಒಳಗೆ ಏನ್ ಹೇಳ್ತಾರೋದು ಗೊತ್ತಿರ್ಬೇಕು ನೋಡ್ರಿ. ಇದು ಕ್ವಶನ್ ಆಗೈತೆ ನೋಡ. ಈ ಥಿಯರಿ ಒಳಗ ಈ ಕೆಳಗಿನವುಗಳಲ್ಲಿ ಯಾವ್ದು ಹೇಳಿಲ್ಲ, ಮೂರು ವಿಷಯಗಳನ್ನ ಹೇಳ್ತಾರ್ರಿ ಥಿಯರಿ ಒಳಗೆ. ಏನೇನ್ ಹೇಳ್ತಾರ್ರಿ ಥಿಯರಿ ಒಳಗ? ಪ್ರತಿಯೊಂದು ಜೀವಿಗಳು ಜೀವಕೋಶ ಎಂಬ ಚಿಕ್ಕ ಘಟಕದಿಂದ ಆಗಿರ್ತೈತಿ ಹೇಳ್ತಾನ್ರಿ. ಏನ್ ಹೇಳ್ತಾನ? ಪ್ರತಿಯೊಂದು ಜೀವಿಗಳು ಜೀವಕೋಶ ಎಂಬ ಚಿಕ್ಕ ಘಟಕದಿಂದ ಆಗಿರ್ತೈತೆ ಅಂತ ಹೇಳ್ತಾನ. ಮತ್ತೇನ್ ಇನ್ನೊಂದೇನ್ ಹೇಳ್ತಾನ? ಪ್ರತಿಯೊಂದು ಜೀವಿಗಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಜೀವಕೋಶದಿಂದ ಆಗಿರ್ತಾನ. ಒಂದ ಜೀವಕೋಶದಿಂದ ಆಗಿದ್ರ ಅದನ್ನ ಏನಂತ ಕರಿತೀವಿ? ಏಕಕೋಶೀಯ ಜೀವಿಗಳು ಅಥವಾ ಯೂನಿಸೆಲ್ಯುಲರ್ ಅಂತ ಕರಿತೀವಿ. ಅದು ಏನಾದ್ರೂ ಒಂದಕ್ಕಿಂತ ಹೆಚ್ಚಿನ ಜೀವಕೋಶಗಳಿಂದ ಆಗಿದ್ರ ಅದನ್ನ ಮಲ್ಟಿ ಸೆಲ್ಯುಲರ್ ಅಥವಾ ಬಹುಕೋಶೀಯ ಜೀವಿ ಕರಿತೀವಿ. ಒಂದೇದೇನ್ ಹೇಳ್ತಾನವ? ಇದು ಪ್ರತಿಯೊಂದು ಜೀವಿಗಳು ಜೀವಕೋಶ ಎಂಬ ಚಿಕ್ಕ ಘಟಕದಿಂದ ಮಾಡಲ್ಪಟ್ಟಿರ್ತೈತೆ ಅಂತ ಹೇಳ್ತಾನ. ಇನ್ನೊಂದು ಹೇಳ್ತಂತಂದ್ರ ಒಂದು ಜೀವಿಯು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಜೀವಕೋಶದಿಂದ ಮಾಡಲ್ಪಟ್ಟಿರ್ತೈತೆ ಅಂತ ಎರಡನೇದು ಹೇಳ್ತಾನ. ಮೂರನೇದು ಏನ್ ಹೇಳ್ತಾನಂತಂದ್ರೆ ಇವ ಈಗ ಪ್ರತಿ ಸಾರಿನೂ ಒಂದು ಜೀವಕೋಶ ಐತಲ್ಲ, ಈ ಜೀವಕೋಶ ಪ್ರತಿ ಸಾರಿನೂ ಡಿವಿಷನ್ ಆಗಲ್ಲ. ಈ ಪ್ರತಿ ಸಾರಿನೂ ಹೊಸ ಜೀವಕೋಶ ಉತ್ಪತ್ತಿ ಆಗಲ್ಲ, ಅಂದ್ರೆ ಸಂತಾನೋತ್ಪತ್ತಿ ನಡೆಯಲ್ಲ. ಪ್ರತಿಯೊಂದು ಈಗಿರುವ ಜೀವಕೋಶನೇ ಅದು ಡಿವಿಷನ್ ಆಗೋದ್ರ ಮೂಲಕ, ಜೀವಕೋಶ ವಿಭಜನೆ ಆಗೋದ್ರ ಮೂಲಕ ಮತ್ತೊಂದು ಜೀವಕೋಶ ಆಕೈತೆ ಅಂತ ಹೇಳ್ತಾನ. ಅಂದ್ರೆ ಪ್ರತಿ ಸಾರಿನೂ ಹೊಸ ಜೀವಕೋಶ ಉತ್ಪತ್ತಿ ಆಗಲ್ಲ ಅಂತ ಹೇಳ್ತಾನೆ ನೋಡ್ರಿ. ಮತ್ ಪ್ರತಿ ಆಪ್ಷನ್ ಏನಾದ್ರು ಪ್ರತಿ ಸಾರಿನೂ ಹೊಸ ಜೀವಕೋಶ ಉತ್ಪತ್ತಿ ಆಕೈತೆ ಅಂತ ಕೇಳಿದ್ರೆ ಇದು ಸೆಲ್ ಥಿಯರಿ ಒಳಗ ಇದನ್ನ ಹೇಳಿಲ್ಲ. ಪ್ರತಿ ಸಾರಿನೂ ಹೊಸ ಜೀವಕೋಶ ಉತ್ಪತ್ತಿ ಆಗಲ್ಲ, ಈಗಿರುವ ಜೀವಕೋಶನೇ ಎರಡಾಗಿ ಡಿವೈಡ್ ಆಕಾವ ನೋಡ್ರಿ ಅಂತೇಳಿ. ಅಂದ್ರೆ ಇಲ್ಲಿ ನಾವು ಏಕಕೋಶೀಯ ಜೀವಿಗಳಲ್ಲಿ ಏನಂತಂದ್ರ, ಏಕಕೋಶೀಯ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ನಡೆಯಲ್ಲ, ಇದು ಡಿವಿಷನ್ ಆಗೋದನ್ನ ಸಂತಾನೋತ್ಪತ್ತಿ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಯಾವಲ್ಲಿ ಏಕಕೋಶೀಯ ಜೀವಿಗಳಲ್ಲಿ ಹಿಂಗ್ ಸಂತಾನೋತ್ಪತ್ತಿ ನಡೆಯಲ್ಲ, ಒಂದಿದ್ದು ಎರಡಾಗುದನ್ನೇ ನಾವು ಸಂತಾನೋತ್ಪತ್ತಿ ಅಂತೇಳಿ ಕನ್ಸಿಡರ್ ಮಾಡ್ತೀವ್ರಿ. ಇದು ಜೀವಕೋಶ ಸೂಕ್ಷ್ಮ ಜೀವಶಾಸ್ತ್ರ. ಇದು ಅಂತಂದ್ರೆ ಸೂಕ್ಷ್ಮ ಜೀವಿಗಳ ಬಗ್ಗೆ ಮೊದಲ ಬಾರಿಗೆ ಲೆವೆನ್ ಹುಕ್ ರವರು ನಮಗೆ ಹೇಳ್ತಾ ಬರ್ತಾರೆ. ಅದಕ್ಕಾಗಿ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮ ಅಂತೇಳಿ ಕರಿತೀವ್ರಿ. ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮ ಅಂತೇಳಿ. ಸೂಕ್ಷ್ಮ ಜೀವಶಾಸ್ತ್ರದ ಸಂಸ್ಥಾಪಕರು ಅಂತೇಳಿ 3 ವಿಜ್ಞಾನಿಗಳಿಗೆ ಕರಿತೀವಿ ನಾವು. ನೆನಪಿರ್ಲಿ, ಸೂಕ್ಷ್ಮ ಜೀವಶಾಸ್ತ್ರದ ಸಂಸ್ಥಾಪಕರು, ಫೌಂಡರ್ ಆಫ್ ಮೈಕ್ರೋಬಯಾಲಜಿ ಯಾರ್ಯಾರು ಬರ್ತಾರ್ರಿ? ಇವ್ರೊಬ್ನ ಲೆವೆನ್ ಹುಕ್ ಒಬ್ರ, ಲೂಯಿಸ್ ಪಾಶ್ಚರ್ ಇನ್ನೊಬ್ರಿ. ಲೆವೆನ್ ಹುಕ್, ಲೂಯಿಸ್ ಪಾಶ್ಚರ್ ಮತ್ತು ಇನ್ನೊಬ್ರು ಯಾರು ಬರ್ತಾರ್ರಿ? ರಾಬರ್ಟ್ ಕೋಚ್ ಬರ್ತಾನ, ಹೌದಲ್ಲ? ರಾಬರ್ಟ್ ಕೋಚ್, ಲೂಯಿಸ್ ಪಾಶ್ಚರ್ ಮತ್ತು ಲೆವೆನ್ ಹುಕ್ ಅವರನ್ನು ಈ ಫೌಂಡರ್ ಆಫ್ ದಿ ಮೈಕ್ರೋಬಯಾಲಜಿ ಅಂತ ಕರಿತೀವಿ ನೋಡ್ರಿ. ಅಂದ್ರೆ ಸೂಕ್ಷ್ಮ ಜೀವಶಾಸ್ತ್ರದ ಸಂಸ್ಥಾಪಕರು ಅಂತಂದ್ರೆ ಯಾರ್ಯಾರು ಬರ್ತಾರ? ಮೂವರು, ಲೂಯಿಸ್ ಪಾಶ್ಚರ್, ಲೆವೆನ್ ಹುಕ್, ಇನ್ನೊಬ್ರ ರಾಬರ್ಟ್ ಕೋಚ್. ಇವ್ರ ಮೂವರನ್ನು ಸೂಕ್ಷ್ಮ ಜೀವಶಾಸ್ತ್ರದ ಸಂಸ್ಥಾಪಕರು ಅಂತ ಕರಿತೀವಿ ನೋಡ್ರಿ. ಸೂಕ್ಷ್ಮ ಜೀವಶಾಸ್ತ್ರ. ಈ ರಾಬರ್ಟ್ ಕೋಚ್ ಅದ ನೋಡ್ರಿ, ಈ ರಾಬರ್ಟ್ ಕೋಚ್ ಈ ಕ್ಷಯ ರೋಗಗಳಿಗೆ, ಕಾಲರಾ, ಅಂತ್ರಾಕ್ಸ್ಗಳಿಗೆ ಲಸಿಕೆಯನ್ನು ಕಂಡಿರ್ತಾನದಲ್ಲ. ರಾಬರ್ಟ್ ಕೋಚ್ ಕ್ಷಯ ರೋಗ, ಕಾಲರಾ, ಅಂತ್ರಾಕ್ಸ್ ಎಂಬ ರೋಗಗಳಿಗೆ ಮೊದಲ ಬಾರಿಗೆ ಲಸಿಕೆಯನ್ನು ಕಂಡುಹಿಡಿತಾ ಬರ್ತಾನೆ ನೋಡ್ರಿ ರಾಬರ್ಟ್ ಕೋಚ್. ಇವೆಲ್ಲ ಬೇರೆ ಬೇರೆ ಈ ಬ್ಯಾಕ್ಟೀರಿಯಾ, ಇದು ಸೂಕ್ಷ್ಮ ಜೀವಿಗಳು ಅದಾವ ನೋಡ್ರಿ. ಈ ಸೂಕ್ಷ್ಮ ಜೀವಿಗಳು ಒಂದೊಂದು ನಮಗೆ ಹಾರ್ಮ್ಫುಲ್ ಅದಾವ, ನಮಗೆ ಯೂಸಸ್ ಭಾಳ ಅದಾವ, ಹೌದಲ್ಲ? ಯೂಸು ಅದಾವ. ಈಗ ಯೂಸ್ ಅಂತಂದ್ರೆ ನೋಡ್ರಿ, ಈಗ ಸೂಕ್ಷ್ಮ ಜೀವಿ ಈಗ ಮೊಸರಿನಲ್ಲಿರುವ ಹಾಲಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಐತಲ್ರಿ, ಇದು ನಮಗೆ ಯೂಸ್ ಐತಿ. ಈಗ ಬಂದಿರ್ತಕ್ಕ ಅಂದ್ರೆ ಇಲ್ಲಿ ಇರ್ತೈತಲ್ರಿ, ಈಗ ಹಾಲು ಐತಲ್ಲ, ಅದ್ರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇರೋದ್ರಿಂದ ಏನಾಕೈತಿ, ಇದರಿಂದ ಮೊಸರು ಆಕೈತಲ್ಲ, ಅದು ನಮಗೆ ಯೂಸ್ ಆಗತ್ತೆ. ಮತ್ತೆ ಇದು ಯೂಸ್ ಆಗತ್ತೆ. ಮತ್ತೆ ಕೃಷಿ ಭೂಮಿಗಳಲ್ಲಿ ನಮಗೆ ಕೆಲವೊಂದು ಸೂಕ್ಷ್ಮ ಜೀವಿಗಳು ಯೂಸ್ ಅದಾವ, ಮತ್ತೆ ಕೆಲವೊಂದು ಹಾರ್ಮ್ಫುಲ್ ಅದಾವ. ಇಲ್ಲಿ ಕೃಷಿ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳು ಹೆಂಗ್ ಯೂಸ್ ಅದಾವ ಅಂತಂದ್ರ, ನಾವೀಗ ಇದು ಫಿಕ್ಸೇಷನ್ ನಡಿತೈತಲ್ಲ,
ಅಲ್ಲೆಲ್ಲ ಬ್ಯಾಕ್ಟೀರಿಯಾಗಳು ಯೂಸ್ ಆಗ್ತಾವ. ಅಲ್ಲಿ ಫಿಕ್ಸೇಷನ್ ನಡೆಯಕ್ಕೆ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡ್ತಾವಲ್ಲ. ಫಿಕ್ಸೇಷನ್ ಅಂದ್ರೆ ಏನು? ಸಾರ್ವಜನಿಕ ಸ್ಥಿರೀಕರಣ. ಈ ಸಾರ್ವಜನಿಕ ಸ್ಥಿರೀಕರಣ ನಡೆಯಕ್ಕೆ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡ್ತಾವಲ್ಲ. ಇವೆಲ್ಲ ಕ್ಲಾಸ್ಟ್ರಿಡಿಯಮ್, ಸುಡೋಮೋನಾಸ್, ನೈಟ್ರೋಬ್ಯಾಕ್ಟೀರಿಯಾ, ನೈಟ್ರೋಜೋಮೋನಾಸ್, ಇವೆಲ್ಲ ಬ್ಯಾಕ್ಟೀರಿಯಾಗಳು ಬರ್ತಾವಲ್ಲ. ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಒಳಗ ಇವು ಹೆಲ್ಪ್ ಮಾಡ್ತಾವ. ನೈಟ್ರೋಜನ್ ಫಿಕ್ಸೇಷನ್ ಒಳಗ ಅಮೋನಿಯಾ ಇದ್ದಿದ್ದನ್ನು ಇದು ನೈಟ್ರೋಜನ್ ಇದನ್ನು ಅಮೋನಿಯಾ ಕನ್ವರ್ಟ್ ಮಾಡುವ ಬ್ಯಾಕ್ಟೀರಿಯಾ ಆದತ್ತ ಕ್ಲಾಸ್ಟ್ರಿಡಿಯಮ್ ಅಂದಿದಲ್ಲ. ಎಸ್ ಆರ್ ನೋ ಕ್ಲಾಸ್ಟ್ರಿಡಿಯಮ್ ಎಂಬ ಬ್ಯಾಕ್ಟೀರಿಯಾ ಇಲ್ಲಿರ್ತಕ್ಕಂಥ ಯಾವ್ದು ಅಮೋನಿಯಾ ಇದು ನೈಟ್ರೋಜನ್ ಇರ್ತಕ್ಕಂಥ ಇದು ಮುಕ್ತ ರೂಪದಲ್ಲಿರುವ ನೈಟ್ರೋಜನ್ ಅನ್ನು ಅಮೋನಿಯಾ ಕನ್ವರ್ಟ್ ಮಾಡೋದು ಕ್ಲಾಸ್ಟ್ರಿಡಿಯಮ್ ಎಂಬ ಬ್ಯಾಕ್ಟೀರಿಯಾ ಕನ್ವರ್ಟ್ ಮಾಡ್ತೈತೆ. ಹೌದಲ್ಲ? ಈ ಕ್ಲಾಸ್ಟ್ರಿಡಿಯಮ್ ಎಂಬ ಬ್ಯಾಕ್ಟೀರಿಯಾ ಕನ್ವರ್ಟ್ ಮಾಡ್ತೈತಿ. ಈಗ ಅಮೋನಿಯಾ ಇದ್ದಿದ್ದ ಕೆಲವೊಂದು ಸಸ್ಯಗಳು ಬಳಸ್ಕೊಂತಾವ. ನಾ ಎದಕ್ಕೆ ರಿವಿಷನ್ ಮಾಡ್ತಿರ್ತೀನಿ ಅಂದ್ರೆ ಪರ್ಫೆಕ್ಟ್ ಆಗ್ಬಿಡ್ತೀವಿ. ಹೌದಲ್ಲ? ಅವು 10 ಬುಕ್ ಓದೋ ಬದ್ಲಿಗೆ 1 ಬುಕ್ ಓದ, ಸ್ವಲ್ಪ ಚೆನ್ನಾಗಿ ಪದೇ ಓದ್. ಹೌದಲ್ಲ? ನೆನಪು ಉಳಿಬೇಕಲ್ಲ, 10 ಹೊಸ ಯಾವ್ದಾದ್ರು ಈಗ ಮಾರ್ಕೆಟ್ದಾಗ ಹೊಸದು ಬಂದೈತೆ ತಂದು ಇಡೋದಲ್ಲ, ಓದ್ ಮುಗಿಸ್ಬಿಡ್ತೀನಿ 2 ದಿನದಾಗ ಅಂತ ಹೇಳಿ ಒಟ್ಟು ಓದೋದು ಹಂಗಲ್ಲ, ರಿವಿಷನ್ ಮಾಡ್ಬೇಕು. ಹೌದಲ್ಲ? ಇಲ್ಲಿ ಈಗ ಅಮೋನಿಯಾ ಇದ್ದಿದ್ದು ಅಮೋನಿಯಾ ಕೆಲವೊಂದು ಸಸ್ಯಗಳು ಅಮೋನಿಯಾ ಬಳಸ್ಕೊಂತಾವಲ್ರಿ. ಈಗ ಅಮೋನಿಯಾ ಇದ್ದಿದ್ದು ಏನ್ ರೂಪ ಪಡ್ಕೊಂತೈತ್ರಿ? ಈಗ ಏನ್ ಅಮೋನಿಯಾ ಇದ್ದಿದ್ದು ನೈಟ್ರೇಟ್ ಆಕೈತಿ. ಹೌದಲ್ಲ? ಈ ಅಮೋನಿಯಾ ಇದ್ದಿದ್ದು ನೈಟ್ರೇಟ್ ಆಗಕ್ಕೆ ಯಾವ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡ್ತೈತಿ? ನೈಟ್ರೋಬ್ಯಾಕ್ಟರ್ ನೋಡ್ರಿ. ಈ ಅಮೋನಿಯಾ ಇದ್ದಿದ್ದು ನೈಟ್ರೋಜೋಮೋನಾಸ್, ನೈಟ್ರೋಬ್ಯಾಕ್ಟರ್ ಅಲ್ರಿ. ಈ ಅಮೋನಿಯಾ ಇದ್ದಿದ್ದು ನೈಟ್ರೈಡ್ ಆಗಕ್ಕೆ ನೈಟ್ರೋಜೋಮೋನಾಸ್ ಬ್ಯಾಕ್ಟೀರಿಯಾ ಯೂಸ್ ಆಕೈತಿ ನೋಡ್ರಿ. ನೈಟ್ರೋಜೋಮೋನಾಸ್ ನಾ ಕ್ವಶನ್ ಕೇಳ್ತೀನಿ ಅಂತ ಆಮೇಲೆ ನಾ ಹೇಳ್ತೀನಿ ನೋಡ್ರಿ. ನಾ ಇದು ಹೇಳತ್ತೀನಲ್ಲ, ಅರ್ಥ ಆಗ್ಲಿಕ್ಕಂದ್ರೆ ಹೇಳ್ರಿ ಇನ್ನೊಂದ್ಸತಿ ಹೇಳ್ತೀನಿ, ಇನ್ನೊಂದ್ಸತಿ ಕೇಳ್ತೀನಿ ನೋಡ್ರಿ. ಇಲ್ಲಿ ಅಮೋನಿಯಾ ಇದ್ದಿದ್ದ ನೈಟ್ರೈಟ್ ಆಗಕ ಯಾವ್ದ್ರಿ? ನೈಟ್ರೋಜೋಮೋನಾಸ್ ಬ್ಯಾಕ್ಟೀರಿಯಾ. ಈ ನೈಟ್ರೈಟ್ ಇದ್ದಿದ್ದು ನೈಟ್ರೇಟ್ ಆಗ್ಬೇಕಂದ್ರ ನೈಟ್ರೋಬ್ಯಾಕ್ಟರ್. ನೈಟ್ರೈಟ್ ಇದ್ದಿದ್ದು ನೈಟ್ರೇಟ್ ಆಗ್ಬೇಕಂದ್ರ ನೈಟ್ರೋಬ್ಯಾಕ್ಟರ್. ಈಗ ಅಮೋನಿಯಾ ಇದ್ದಿದ್ದ ನೈಟ್ರೇಟ್ ಆಗೈತಿ. ಈಗ ನೈಟ್ರೇಟ್ ಇದ್ದಿದ್ದು ಇದು ಎಲ್ಲ ಸಸ್ಯಗಳು ಯೂಸ್ ಮಾಡ್ಕೊಂತ. ಹೌದಲ್ಲ? ಈಗ ಮತ್ತೆ ಸಸ್ಯಗಳು ಯೂಸ್ ಮಾಡ್ಕೊಂಡ ಮತ್ತೆ ಇದು ಮುಕ್ತ ರೂಪದ ಸಾರಜನಕಾಗಿ ಕನ್ವರ್ಟ್ ಮಾಡ್ತಾವ್ರಿ. ಇದು ಮುಕ್ತ ರೂಪದ ಸಾರಜನಕಾಗಿ ಕನ್ವರ್ಟ್ ಮಾಡ್ತಾವ. ಈ ಮುಕ್ತ ರೂಪದ ಸಾರಜನಕಾಗಿ ಡಿನೈಟ್ರಿಫಿಕೇಶನ್ ಅಂತೀವಲ್ಲ, ಈ ಡಿನೈಟ್ರಿಫಿಕೇಶನ್ ಹೆಲ್ಪ್ ಮಾಡುವಂತ ಬ್ಯಾಕ್ಟೀರಿಯಾ ಯಾವ್ದ್ರಿ? ಸುಡೋಮೋನಾಸ್. ಹೌದಲ್ಲ? ಸುಡೋಮೋನಾಸ್ ಬ್ಯಾಕ್ಟೀರಿಯಾ ಇದಕ್ಕೆ ಹೆಲ್ಪ್ ಮಾಡ್ತೈತ್ರಿ. ಡಿನೈಟ್ರಿಫಿಕೇಶನ್ಗೆ ಸುಡೋಮೋನಾಸ್ ಎಂಬ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡ್ತೈತ್ರಿ. ಒಂದೇದು ಏನಂತಂದ್ರೆ ನಾನು ಅಮೋನಿಯಾ ಆಗಕ್ಕ ಮುಕ್ತ ರೂಪದ ಸಾರಜನಕ ಅಮೋನಿಯಾ ಕನ್ವರ್ಟ್ ಆಗಕ ಕ್ಲಾಸ್ಟ್ರಿಡಿಯಮ್. ನೆಕ್ಸ್ಟ್ ಅಮೋನಿಯಾ ಇದ್ದಿದ್ದ ನೈಟ್ರೇಟ್ ಆಗಕ ನೈಟ್ರೋಜೋಮೋನಾಸ್. ನೆಕ್ಸ್ಟ್ ಇದು ನೈಟ್ರೇಟ್ ಇದ್ದಿದ್ದು ನೈಟ್ರೇಟ್ ಆಗಕ ನೈಟ್ರೋಬ್ಯಾಕ್ಟರ್. ಈಗ ಇದ್ದಿದ್ದು ನೈಟ್ರೇಟ್ ಇದ್ದಿದ್ದು ಮುಕ್ತ ರೂಪದ ಸಾರಜನಕ ಆಗಕಂದ್ರೆ ಸುಡೋಮೋನಾಸ್ ಎಂಬ ಬ್ಯಾಕ್ಟೀರಿಯಾ ಇಲ್ಲಿ ಹೆಲ್ಪ್ ಆಕೈತಿ ನೋಡ್ರಿ. ಸುಡೋಮೋನಾಸ್ ಎಂಬ ಬ್ಯಾಕ್ಟೀರಿಯಾ ಇಷ್ಟು ನೈಟ್ರೋಜನ್ ಫಿಕ್ಸೇಷನ್. ನೈಟ್ರೋಜನ್ ಫಿಕ್ಸೇಷನ್ ಒಳಗೆ ಇನ್ನೊಂದು ಫಿಕ್ಸೇಷನ್ ಬರ್ತದಲ್ಲ, ಇನ್ನೊಂದು ಯಾವ್ದು ತಂದಿದೆ ನಾನು ಒಂದ್ 2-3 ಸತಿ ಅಂದಿನಿ. ಯಾವ್ದ್ರಿ? ರಾಸಾಯನಿಕ ಇದು ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ಅಂತ ಬರ್ತೈತಿ. ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ಇದು ಹೆಂಗಾಕೈತ್ರಿ? ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ಹೆಂಗಾಕೈತಿ? ಇದು ಹೆಂಗಾಕೈತಿ ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ? ಏನೇನು ಹೇಳ್ರಿ? ಹೇಳಿನಲ್ಲ ಮೊನ್ನೆ 2-3 ಸತಿ ಹೇಳಿ. ಇಲ್ಲಿ ಇದು ಕ್ವಶನ್ ಏನ್ ಕೇಳಾರ ಗೊತ್ತೇನ್ರಿ? ಈ ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣದಲ್ಲಿ ಯಾವ್ಯಾವ ಗ್ಯಾಸ್ಗಳು ಸೇರ್ತಾವ ಅಂತ ಕ್ವಶನ್ ಕೇಳಾರ. ಯಾವ್ಯಾವ ಗ್ಯಾಸ್ ಸೇರ್ತಾವ್ರಿ ಮ್ಯಾಗ? ಈ ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣದಲ್ಲಿ ಯಾವ್ಯಾವ ಅನಿಲಗಳು ಸೇರ್ತಾವ? ನೈಟ್ರೋಜನ್ ಮತ್ತು ಆಕ್ಸಿಜನ್. ಅಂದ್ರೆ ಇಲ್ಲಿ ಇರ್ತೈತಿ ನೋಡ್ರಿ ಮುಕ್ತ ರೂಪದಲ್ಲಿ ಮ್ಯಾಗ ನೈಟ್ರೋಜನ್ ಮತ್ತು ಆಕ್ಸಿಜನ್ ಇರ್ತಾವಲ್ಲ. ಈ ನೈಟ್ರೋಜನ್ ಮತ್ತು ಆಕ್ಸಿಜನ್ ಎರಡು ಸೇರಿ ಮಳೆ ನೀರಿನೊಂದಿಗೆ ಈ ನೈಟ್ರೋಜನ್ ಆಕ್ಸಿಜನ್ ಸೇರಿದಾಗ ನೈಟ್ರಸ್ ಆಕ್ಸೈಡ್ ಆಗ್ತೈತಿ. ಮಳೆ ನೀರಿನೊಂದಿಗೆ ದುರ್ಬಲ ನೈಟ್ರಿಕ್ ಆಮ್ಲದೊಂದಿಗೆ ಸೇರಿ ಬರುವಾಗ ಈ ಮಳೆ ನೀರಿನೊಂದಿಗೆ ಬಂದು ನೈಟ್ರಿಕ್ ಆಮ್ಲ ಭೂಮಿಗೆ ಬಂದು ಬೀಳ್ತೈತಲ್ರಿ. ಭೂಮಿಯಲ್ಲಿ ಕೆಲವೊಂದು ಜೀವಿಗಳು ಅದನ್ನು ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡ್ಬಿಡ್ತಾವ. ಇದು ಈ ಎರಡು ಪ್ರೋಸೆಸ್ ನೋಡ್ರಿ. ಇದಕ್ಕೆ ಅಲ್ಲಿ ಮುಕ್ತ ರೂಪದ ಇಲ್ಲಿ ಇರ್ತೈತಿ ನೋಡ್ರಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಅವು ಎರಡು ಸೇರಿ ನೀರಿನೊಂದಿಗೆ ನೈಟ್ರಸ್ ಆಕ್ಸೈಡ್ ಆಗಿ ನೀರಿನೊಂದಿಗೆ ಬಂದ ಇಲ್ಲಿ ಭೂಮಿಯಲ್ಲಿ ಈ ಮಣ್ಣಿನಲ್ಲಿ ನೈಟ್ರೇಟ್ ಆಗಿ ಕನ್ವರ್ಟ್ ಆಕೈತಿ ನೋಡ್ರಿ. ಇದನ್ನು ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ಅಂತ ಕರಿತೀವಿ. ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ಅಂತ ಹೇಳಿ ಕರಿತೀವಿ ನೋಡ್ರಿ. ಇದು ಇಷ್ಟ ನೈಟ್ರೋಜನ್ ಫಿಕ್ಸೇಷನ್ ನೋಡಿದ್ವಿ. ಇದು ಇಷ್ಟ ನೈಟ್ರೋಜನ್ ಫಿಕ್ಸೇಷನ್ ಅಂತೇಳಿ ನೋಡ್ತಾ ಬರ್ತೀವ್ರಿ. ಅಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾವ, ಅಂದ್ರೆ ಹೆಲ್ಪ್ ಮಾಡ್ತಾವ. ಕೆಲವೊಂದು ಇದಕ್ಕೂ ಹೆಲ್ಪ್ ಮಾಡ್ತಾವ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾವ್ರಿ. ಅಂದ್ರೆ ಭಾಳ ಹಾರ್ಮ್ಫುಲ್ ಅದಾವ, ಒಂದೊಂದು ಯೂಸ್ಫುಲ್ ಅದಾವ್ರಿ. ಹೌದಲ್ಲ ಅಂತೇಳಿ ಹೇಳ್ತೀವಿ. ಮೊಟ್ಟ ಮೊದಲ ಬಾರಿಗೆ ಬೆಳೆಸಲಾದ ಸೂಕ್ಷ್ಮಜೀವಿ, ಒಂದು ಕಲ್ಚರ್ ಮಾಡಿದ್ರಲ್ಲ ಮೊಟ್ಟ ಮೊದಲಿಗೆ ಬೆಳೆಸಲಾದ ಸೂಕ್ಷ್ಮಜೀವಿ ಆದ್ರಿ ಈಸ್ಟ್ ಅಲ್ಲ, ಈಸ್ಟ್ ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಬೆಳೆಸಿದ ಸೂಕ್ಷ್ಮ ಡೈರೆಕ್ಟ್ ಪಿಸಿ ಕ್ವಶನ್ ನೋಡ್ರಿ. ಮೊಟ್ಟ ಮೊದಲ ಬಾರಿಗೆ ಬೆಳೆಸಲಾದ ಸೂಕ್ಷ್ಮಜೀವಿ ಅಂತಂದ್ರ ಈಸ್ಟ್ ನೋಡ್ರಿ. ಈಸ್ಟ್ ಮೊಟ್ಟ ಮೊದಲ ಬಾರಿಗೆ ಬೆಳೆಸಲಾದ ಸೂಕ್ಷ್ಮಜೀವಿ ಅಂದ್ರೆ ಪಾಶ್ಚರೀಕರಣದ ಮೂಲಕ ಇದನ್ನ ಬೆಳೆಸ್ತಾರೆ. ಈ ಪಾಶ್ಚರೀಕರಣವನ್ನು ಕಂಡುಹಿಡಿದವ್ರು ಯಾರ್ರಿ? ಲೂಯಿಸ್ ಪಾಶ್ಚರ್. ಹೌದಲ್ಲ? ಈ ಲೂಯಿಸ್ ಪಾಶ್ಚರ್ ಅವರು ಪಾಶ್ಚರೀಕರಣವನ್ನು ಕಂಡುಹಿಡಿತಾರೆ. ಪಾಶ್ಚರೀಕರಣ ಅಂತಂದ್ರೆ ಏನ್ರಿ? ಅಂದ್ರೆ ಕೆಲವೊಂದು ಈ ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನು ಗೊತ್ತೇನ್ರಿ? ಈಗ ನಾರ್ಮಲ್ ಈಗ ಈ ಬ್ಯಾಕ್ಟೀರಿಯಾಗಳು ಎಷ್ಟು ಟೆಂಪರೇಚರ್ ಬೆಳಿತಾವ? ಈಗ 25 ರಿಂದ 35 ಮಧ್ಯದಲ್ಲಿ ಬ್ಯಾಕ್ಟೀರಿಯಾಗಳು ಈಸಿಯಾಗಿ ಇರ್ತಾವ.
25ರಿಂದ 35 ಒಳಗಾಗಿ ಈ ಬ್ಯಾಕ್ಟೀರಿಯಾಗಳು ಬೆಳಿತಾವ. ಈ ಬ್ಯಾಕ್ಟೀರಿಯಾಗ ಹೆಚ್ಚಿನ ಟೆಂಪರೇಚರ್ ಬರಲ್ಲ, ಅತ್ಯಂತ ಕಡಿಮೆ ಟೆಂಪರೇಚರ್ ಬರಲ್ಲ. ಹೌದಲ್ಲ, ಈ ಬಂದಿರ್ತಕ್ಕಂಥ ಈಗ ಹಾಲು ಐತಲ್ಲ, ಈಗ ಹಾಲಿನ ಪ್ಯಾಕೆಟ್ ಹಾಲು ತಗೊಂಡಿರಲ್ಲ, ಹಾಲು ಮನ್ಯಾಗ ತಗೊಂತಾರ, ನೀವು ಇಲ್ಲಿ ತಗೊಳಲ್ಲ. ಈ ಹಾಲು ಇಲ್ಲಿ ತಗೊಂಡ್ ಕುಡಿತಿರಿ, ಗೊತ್ತೈತಿ, ಕುಡಿರಿ, ಹಾಲು ಕುಡಿರಿ, ಒಳ್ಳೇದ. ಆದ್ರೆ ಪ್ಯಾಕೆಟ್ ಹಾಲು ಒಳ್ಳೇದಲ್ಲ, ಎಮ್ಮೆ ಹಾಲು ಡೈರೆಕ್ಟ್ ತಗೊಂಬಂದು ಹಾಲು ಕುಡಿಬೇಕು, ಹಾಲು ಕುಡಿದ. ಹೌದಲ್ಲ, ಇಲ್ಲಿ ಐತಲ್ಲ, ಇಲ್ಲಿ ಪಾಶ್ಚರೀಕರಣ ಅದ್ರ ಮೇಲೆ ಬರ್ದಿರ್ತಾರ ನೋಡ್ರಿ, ಪಾಶ್ಚರೈಸ್ಡ್ ಮಿಲ್ಕ್ ಅಂತೇಳಿ ಬರ್ದಿರ್ತಾರ ನೋಡ್ರಿ. ಅಂದ್ರ ಇದನ್ನ ಏನಂತಂದ್ರೆ 72 ಡಿಗ್ರಿ ಸೆಲ್ಸಿಯಸ್, ಮೋರ್ ದೆನ್ 72 ಡಿಗ್ರಿ ಸೆಲ್ಸಿಯಸ್ ಒಳಗ 15ರಿಂದ ಇದು ಹಾಲು ಪಾಶ್ಚರೀಕರಣ ಆಗ್ಬೇಕಂದ್ರ ಮೋರ್ ದೆನ್ 72 ಡಿಗ್ರಿ ಸೆಲ್ಸಿಯಸ್ ಒಳಗ 15ರಿಂದ ಅಂದ್ರೆ 15 ನಿಮಿಷದಿಂದ 30 ನಿಮಿಷ ಕಾಸ್ಬೇಕಿದೆ. ಇದು ಪಾಶ್ಚರೀಕರಣ ಆಕೈತಿ. ಅದನ್ನ ಆಮೇಲೆ ಕೋಲ್ಡ್ ಮಾಡಿ ಅದನ್ನ ಸ್ಟೋರ್ ಮಾಡಿಬಿಡ್ತಾರೆ. ಅದನ್ನ ಒಂದು ಲೋ ಟೆಂಪರೇಚರ್ ಒಳಗೆ ಇಟ್ಬಿಡ್ಬೇಕು ಅದನ್ನ. ಹೌದಲ್ಲ, ಮತ್ತೆ ಅಲ್ಲಿ ಪ್ಯಾಕೆಟ್ ಹಾಲು ನೋಡ್ರಿ, ಅಲ್ಲಿ ಉತ್ಪತ್ತಿ ಆಗಿ ಬರೋದ್ರ ಒಂದು 2-3 ದಿನ ಬೇಕಾ, ಒಂದ್ 2 ದಿನ ಆಕೈತಿ ಮಿನಿಮಮ್. ಮತ್ತೆ 2 ದಿನ ಕೆಟ್ಟ ಹೋಗ್ತಿತ್ತಲ್ಲ. ಇದು ಪಾಶ್ಚರೀಕರಣ ಕಂಡಿಡಿದ ಮೇಲೆ ಅಲ್ಲಿ ಅದರಲ್ಲಿರೋ ಸೂಕ್ಷ್ಮ ಜೀವಿಗಳನ್ನು ಕೊಂದು ಯಾವುದೇ ತರಹದ ಸೂಕ್ಷ್ಮಾಣು ಜೀವಿ ಇರ್ಲಿಕ್ಕಂದ್ರ ಅಲ್ಲಿ ಯಾವುದೇ ತರದ ಆಕ್ಟಿವಿಟಿ ನಡೆಯಲ್ಲ. ಹೌದಲ್ಲ, ಸೂಕ್ಷ್ಮಾಣು ಜೀವಿಗಳು ಒಂದಕ್ಕೊಂದು ಹೊಡೆದಾಡ್ತಿರ್ತಾವ. ಅದು ಯಾವುದೇ ತರದ ಆಕ್ಟಿವಿಟಿ ನಡೆಯಲ್ಲ ಯಾವುದೇ ಸೂಕ್ಷ್ಮಾಣು ಜೀವಿ ಇರ್ಲಿಕ್ಕಂದ್ರ. ಅದಕ್ಕಾಗಿ ಪಾಶ್ಚರೀಕರಣ ಮಾಡೋದ್ರಿಂದ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಅದಾವ ನೋಡ್ರಿ, ಭಾಳ ದಿನದವರೆಗೂ ಬಾಳಿಕೆ ಬರ್ತಾವ್ರಿ. ಈ ಲೂಯಿಸ್ ಪಾಶ್ಚರ್ ಅವರು ಮೊದಲ ಬಾರಿಗೆ ಪಾಶ್ಚರೀಕರಣವನ್ನು ಕಡಿತಾರ. ಮತ್ತು ಫರ್ಮೆಂಟೇಶನ್ ಇವನ್ನ ಕಂಡಿಡ್ತಾರ ನೋಡ್ರಿ, ಹುದುಗುವಿಕೆ. ಹೌದಲ್ಲ, ಹುದುಗುವಿಕೆ ಅಂದ್ರೆ ಈಸ್ಟ್ ಐತ್ ನೋಡ್ರಿ, ಇದು ಈಸ್ಟ್ ಅನ್ನು ಹುದುಗಿಸುವುದ್ರ ಮೂಲಕ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈಸ್ಟ್ ಐತಲ್ಲ, ಈಸ್ಟ್ ಅನ್ನು ಫರ್ಮೆಂಟೇಶನ್ ಮಾಡೋದ್ರ ಮೂಲಕ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ತಾರ ನೋಡ್ರಿ. ಮದ್ಯಪಾನ ಅಂತೀವಲ್ಲ, ಮದ್ಯಪಾನ ಎಷ್ಟನೇ ಆರ್ಟಿಕಲ್ ಹೇಳ್ತೈತ್ರಿ? ನಿಷೇಧ ಅಂತ ಹೇಳಿ 47ನೇ ಆರ್ಟಿಕಲ್. ಹೌದಲ್ಲ, ಮದ್ಯಪಾನ ನಿಷೇಧ ಅದ. ಅಂದ್ರೆ ಇದು ಸಕ್ಕರೆ ಇರ್ತೈತಿ ನೋಡ್ರಿ, ಸಕ್ಕರೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಾಯಿಸಿದಾಗ ಅದು ಈಸ್ಟ್ ಆಗಿ, ಇದು ಈಸ್ಟ್ ಆದ್ಮೇಲೆ ಅದನ್ನ ಈಸ್ಟ್ ಅನ್ನು ಫರ್ಮೆಂಟೇಶನ್ ಮಾಡಿದಾಗ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗತ್ತೆ ನೋಡ್ರಿ. ಹೌದಲ್ಲ, ಶುಗರ್ ಫ್ಯಾಕ್ಟ್ರಿ ಒಳಗೆ ಆಲ್ಕೋಹಾಲ್ ಆಗೈತದಲ್ಲ, ಈ ತರ ಶುಗರ್ ಫ್ಯಾಕ್ಟ್ರಿ ಒಳಗ ಆಲ್ಕೋಹಾಲ್ ರೆಡಿ ಆಗೈತಿ. ಮೊದಲ ಬಾರಿಗೆ ಬೆಳೆಸಲಾದ ಸೂಕ್ಷ್ಮ ಜೀವಿ ಅಂತಂದ್ರೆ ಈಸ್ಟ್ ಬರ್ತೈತಿ ನೋಡ್ರಿ. ಈ ಈಸ್ಟ್ ನಿಂದ ಏನೇನ್ ಬಳಕೆ ಆತಂದ್ರ ಮದ್ಯ ತಯಾರಿಸಬಹುದು, ವೈನ್ ತಯಾರಿಸಬಹುದು, ವಿನೆಗಾರ್, ಇವೆಲ್ಲ ತಯಾರಿಕೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತೈತಿ ನೋಡ್ರಿ. ಏನ ಈಸ್ಟ್ ಅನ್ನೋದು ಇದು ಒಂದು ಯುಕ್ಯಾರಿಯೋಟ್ ಏನ್ ಪ್ರೋಕ್ಯಾರಿಯೋಟ್ ಜೀವಿ? ಇದೊಂದು ಯುಕ್ಯಾರಿಯೋಟ್ ನೋಡಿದ್ರು. ಈಸ್ಟ್ ಒಂದು ಯುಕ್ಯಾರಿಯೋಟ್ ಜೀವಿ. ಯುಕ್ಯಾರಿಯೋಟ್ ಮತ್ತು ಪ್ರೋಕ್ಯಾರಿಯೋಟಿಗೆ ಏನ್ ಡಿಫ್ರೆನ್ಸ್ ಐತ್ರಿ? ಏನೈತಿ ಡಿಫ್ರೆನ್ಸ್? ನ್ಯೂಕ್ಲಿಯಸ್ ಹೊಂದಿರಲ್ಲ, ಯಾವ್ದು ನ್ಯೂಕ್ಲಿಯಸ್ ಹೊಂದಿರಲ್ಲ? ಪ್ರೋಕ್ಯಾರಿಯೋಟ್ ನ್ಯೂಕ್ಲಿಯಸ್ ಹೊಂದಿರಲ್ಲ. ಮತ್ತೆ ಯುಕ್ಯಾರಿಯೋಟ್ ನ್ಯೂಕ್ಲಿಯಸ್ ಹೊಂದಿರ್ತಾವ. ಮತ್ತೇನ್ ಹೊಂದಿರ್ತಾವ ಪ್ರೋಕ್ಯಾರಿಯೋಟ್? ರೈಬೋಸೋಮ್. ಯಾವ ರೈಬೋಸೋಮ್ ಹೊಂದಿರ್ತೈತಿ? ಯಾವ್ದು ಮೈಟೋಕಾಂಡ್ರಿಯಾ? ಪ್ರೋಕ್ಯಾರಿಯೋಟ್ ಮೈಟೋಕಾಂಡ್ರಿಯಾ ಇರಲ್ಲ. ಯುಕ್ಯಾರಿಯೋಟ್ದಾಗ ಎಲ್ಲಾ ಕಣದಂಗ ಇರ್ತಾವ. ಮೈಟ್ರೋಕಾಂಡ್ರಿಯಾ ಆತ, ಲೈಸೋಸೋಮ್, ರೈಬೋಸೋಮ್ ಎಲ್ಲ ಪೊರೆ ಸಹಿತ ಎಲ್ಲಾ ಕಣದಂಗಗಳು ನಾವು ಪ್ರೋಕ್ಯಾರಿಯೋಟ್. ಹೌದಲ್ಲ, ಪ್ರೋಕ್ಯಾರಿಯೋಟ್ ಒಳಗ ಎಲ್ಲಾ ಕಣದಂಗಗಳು ಕಂಡು ಬರ್ತಾವ. ನಥಿಂಗ್ ಯುಕ್ಯಾರಿಯೋಟ್ದಾಗ ಎಲ್ಲಾ ಕಣದಂಗಗಳು ಕಂಡು ಬರ್ತಾವ. ಪ್ರೋಕ್ಯಾರಿಯೋಟ್ದಾಗ ಗೊತ್ತಿರ್ಬೇಕು. ಆಲ್ಮೋಸ್ಟ್ ಈ ಕಡೆ ಅಂತೂ ಎಲ್ಲಾ ಕಣದಂಗಗಳು ಕಂಡು ಬರ್ತಾವ. ಪ್ರೋಕ್ಯಾರಿಯೋಟ್ ಅಂತಂದ್ರ ಇಲ್ಲಿ ಯಾವುದೇ ತರದ ಅಂದ್ರೆ ಏನಂತೀವಿ, ಅದು ಇಮ್ಮೆಚ್ಯೂರ್ ನ್ಯೂಕ್ಲಿಯಸ್ ಅಂತೀವಲ್ಲ, ಕರೆಕ್ಟ್ ಆಗಿ ಕೆಲಸ ಮಾಡತ್ತಿಲ್ಲ ಅಂತೀವಲ್ಲ, ಕೆಲಸ ಮಾಡದೇ ಇರೋ ಅಂದ್ರೆ ಏನ್ ಯೂಸ್ ಅದು? ಕೆಲಸ ಮಾಡದೇ ಇರೋ ನ್ಯೂಕ್ಲಿಯಸ್ ತಗೊಂಡು. ಹೌದಲ್ಲ, ಇಲ್ಲಿ ಅಂತ ಇಮ್ಮೆಚ್ಯೂರ್ ನ್ಯೂಕ್ಲಿಯಸ್ ಪ್ರೋಕ್ಯಾರಿಯೋಟ್ದಾಗ ಕಂಡು ಬರ್ತೈತಿ. ಮತ್ತೆ ಪ್ರೋಕ್ಯಾರಿಯೋಟ್ದಾಗ ಇನ್ನೊಂದೇನು ಇಂಪಾರ್ಟೆಂಟ್, 70s ರೈಬೋಸೋಮ್ ಕಂಡು ಬರ್ತೈತಿ ನೋಡಿ. 70s ರೈಬೋಸೋಮ್ ಪ್ರೋಕ್ಯಾರಿಯೋಟ್ದಾಗ ಕಂಡು ಬರ್ತೈತಿ. ಯುಕ್ಯಾರಿಯೋಟ್ದಾಗ 80s ರೈಬೋಸೋಮ್ದಾಗ 2 ಮಾಡ್ತೀವಿ. 70s ಒಂದು, 80s ಒಂದು. ಪ್ರೋಕ್ಯಾರಿಯೋಟ್ದಾಗ 70s ರೈಬೋಸೋಮ್ ಕಂಡು ಬಂದ್ರ ಯುಕ್ಯಾರಿಯೋಟ್ದಾಗ 80s ರೈಬೋಸೋಮ್ ಕಂಡು ಬರ್ತೈತಿ. ಮತ್ತೆ ಪ್ರೋಕ್ಯಾರಿಯೋಟ್ದಾಗ ಏನ್ ಕಂಡು ಬರ್ತೈತಿ? ಪ್ಲಾಸ್ಟಿಡ್ಸ್. ಇವು 3 ಕಣದಂಗ ನೋಡ. ಪ್ರೋಕ್ಯಾರಿಯೋಟ್ದಾಗ ಕಂಡು 70s ರೈಬೋಸೋಮ್ ಅಂತ ಕಂಡು, ಇವು ಅಷ್ಟ ನೆನ್ಪಿಟ್ಕೋರಿ. ಪ್ರೋಕ್ಯಾರಿಯೋಟ್ದಾಗ 70s ರೈಬೋಸೋಮ್ ಅಂತ ಕಂಡು ಬರ್ತೈತಿ, ಪ್ಲಾಸ್ಟಿಡ್ ಅಂತ ಕಂಡು ಬರ್ತೈತಿ, ಇಮ್ಮೆಚ್ಯೂರ್ ನ್ಯೂಕ್ಲಿಯಸ್ ಅಂತ ಕಂಡು ಬರ್ತೈತಿ. ನ್ಯೂಕ್ಲಿಯಸ್ ಇರ್ತೈತಿ, ಆದ್ರೆ ಆಕ್ಟಿವ್ ಇರಲ್ಲ, ಇಮ್ಮೆಚ್ಯೂರ್ ಇರ್ತೈತಿ. ಕರೆಕ್ಟ್ ಆಗಿ ಕೆಲಸ ಮಾಡುವಂತ ನ್ಯೂಕ್ಲಿಯಸ್ ಇರಲ್ಲ. ಹೌದಲ್ಲ, ಇಲ್ಲಿ ನ್ಯೂಕ್ಲಿಯಸ್ ನಾವು ನೋಡ್ತೀವಲ್ರಿ, ಅಂದ್ರ ಇದು ಅಂತೀವಲ್ಲ, ಆ DNA ಕಂಡು ಬರುವಂತ ಕಣದಂಗಗಳು ಯಾವ್ಯಾವು? ಮೈಟ್ರೋಕಾಂಡ್ರಿಯಾ ಮತ್ತೆ ಪ್ಲಾಸ್ಟಿಡ್ ಮತ್ತೆ ಇದು ನ್ಯೂಕ್ಲಿಯಸ್. ಮೈಟ್ರೋಕಾಂಡ್ರಿಯಾ, ಪ್ಲಾಸ್ಟಿಡ್ ಮತ್ತು ನ್ಯೂಕ್ಲಿಯಸ್ ದಾಗ DNA ಕಂಡು ಬರ್ತೈತಲ್ಲ. ಈ DNA ಕಂಡು ಬರ್ತಕ್ಕಂಥದ್ದು ಇದು. DNA ಅನ್ನೋದೇನು ಒಂದು ನ್ಯೂಕ್ಲಿಯಸ್ ಅನ್ನು ತಗೊಂತೀರಿ. ಆ ನ್ಯೂಕ್ಲಿಯಸ್ ಒಳಗ ನೋಡ್ರಿ, ನಾವು ಎಂತ ನೋಡ್ರಿ, ಅದು ನಮ್ದು ಮಾನವ ಎಂತ ಕಂಡು ಹಿಡ್ದಾನಂತಂದ್ರ ಜಸ್ಟ್ ನಮ್ದು ಒಂದ್ ಸೆಲ್ ತಗೋಬೇಕು. ಒಂದ್ ಸೆಲ್ ಒಳಗೆ ಇವೆಲ್ಲ ಕಂಡು ಬರ್ತಾವ, ಇವೆಲ್ಲ ಕಣದಂಗಗಳು. ಆ ಸೆಲ್ ಏನ್ ಗೊತ್ತೇನೋ, ಆ ಸೆಲ್ ಅಂತ ಲಕ್ಷಾನುಗಟ್ಲೆ ಸೆಲ್ ನಮ್ಮ ಬಾಡಿ ಒಳಗದಾವ. ಅಂತ ಸೆಲ್ ಒಂದ್ ಸೆಲ್ ಅನ್ನು ತಗೊಂಡ್ರ ಅದ್ರಾಗ ಜೂಮ್ ಮಾಡಿದ್ರೆ ಇವೆಲ್ಲ ಕಣದಂಗಗಳು ಕಂಡು ಬರ್ತಾವ. ಅದ್ರ ಒಂದ್ ನ್ಯೂಕ್ಲಿಯಸ್ ತಗೊಂಡ್ರ ಆ ನ್ಯೂಕ್ಲಿಯಸ್ದಾಗ ಈ DNA ಆ ನ್ಯೂಕ್ಲಿಯಸ್ ಒಳಗ ಮತ್ತೆ ಕ್ರೋಮೋಸೋಮ್. ಆ ನ್ಯೂಕ್ಲಿಯಸ್ ಜೂಮ್ ಮಾಡಿದಾಗ ಮತ್ತೆ 46 ಕ್ರೋಮೋಸೋಮ್. ಆ 46 ಕ್ರೋಮೋಸೋಮ್ದಾಗ ಒಂದು ಕ್ರೋಮೋಸೋಮ್ ಎಳೆ ತೆಗೆದಾಗ ಆ ಒಂದು ಕ್ರೋಮೋಸೋಮ್ ಅನ್ನು ಜೂಮ್ ಮಾಡಿದಾಗ ಅದ್ರಾಗ DNA ಕಂಡು ಬರ್ತೈತಿ. ಆ DNA ಮತ್ತೇನಾದ್ರು ನೀವು ಜೂಮ್ ಮಾಡ್ಕೊಂತ ಹೋದಿ ಅಂತಂದ್ರ ಜೀನ್ಸ್ಗಳು ಕಂಡು ಬರ್ತಾವ. ಮತ್ತೆ ಜೀನ್ಸಿಗೆ ಜೂಮ್ ಮಾಡಬೇಡ, ಅದ್ರ ಮುಂದೆ ಏನಿಲ್ಲ ಇರ್ಬೋದು. ಜೀನ್ಸಿಗೆ ಇನ್ನೂ ಜೂಮ್ ಮಾಡಿಲ್ಲ. ಲಾಸ್ಟಿಗೆ ಹಿಂಗ ಇಷ್ಟ ಒಳಗೆ ಹೋಗ್ಬೋದು ಅಂತೇಳಿ. ಹೌದಲ್ಲ,
ಅದಕ್ಕಾಗಿ ಮಾನವನಿಗೆ ಏನಂತ ಕರಿತೀವಿ, ಬುದ್ಧಿಶಕ್ತಿ ಹೊಂದಿರುವ ಏನಂತೀವಿ, ಬುದ್ಧಿಜೀವಿ. ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಅಂದ್ರೆ ನಮ್ಮ ಬ್ರೇನ್ ಅಂತದೈತಲ್ಲ, ಮಸ್ತಿಷ್ಕ ಐತಲ್ಲ, ಶರೀಬ್ರಹ್ಮ, ಅದಕ್ಕಾಗಿ ಈ ತರ ಕರಿತಾ ಬರ್ತೀವಿ. ಇಲ್ಲಿ ಲೂಯಿಸ್ ಪಾಸ್ಚರ್ ನೋಡಿದ್ವಿ. ನೆಕ್ಸ್ಟ್ ಎಲ್ಲ ರೋಗಗಳ ಬಗ್ಗೆ ನೋಡ್ತಾ ಬರ್ತೀವಿ ನಾವು. ರೋಗಗಳ ಬಗ್ಗೆ ಪಾಶ್ಚರೀಕರಣವನ್ನು ಕಂಡಿಡಿದವರ ತಂದೆ. ಅಂದ್ರೆ ಘನ ದ್ರವ ಅರೆ ದ್ರವದಲ್ಲಿ ರೂಪದಲ್ಲಿರುವುದನ್ನು ಕಾಯಿಸುವುದ್ರ ಮೂಲಕ ಪಾಶ್ಚರೀಕರಣ ಮಾಡ್ಬೋದು ನೋಡ್ರಿ. ಅಂದ್ರೆ 70 to 75 ಡಿಗ್ರಿ ಸೆಲ್ಸಿಯಸ್ ಒಳಗ ಹಾಲನ್ನು ಕುದಿಸೋದ್ರ ಮೂಲಕ ಪಾಶ್ಚರೀಕರಣವನ್ನು ಮಾಡ್ತೀವಿ ನೋಡ್ರಿ. ಹೌದಾ, ಪಾಶ್ಚರೀಕರಣ ಮಾಡ್ತೀವಿ. ಇದು ಸೂಕ್ಷ್ಮ ಜೀವಿಗಳ ತಂತ್ರಜ್ಞಾನ ಸಂಸ್ಥೆ, ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಸೂಕ್ಷ್ಮ ಜೀವಿಗಳ ತಂತ್ರಜ್ಞಾನ ಸಂಸ್ಥೆ, ಇನ್ಸ್ಟಿಟ್ಯೂಟ್ ಆಫ್ ಮೈಕ್ರೋಬಯಾಲಜಿ ಅಂಡ್ ಟೆಕ್ನಾಲಜಿ ಅಂತ ಬರ್ತೈತೆ ನೋಡ್ರಿ. ಯಾವ್ದು? ಚಂಡೀಗಢ ನೋಡ್ರಿ. ಚಂಡೀಗಢ ಒಳಗೆ ಕಂಡು ಬರ್ತೈತೆ ನೋಡ್ರಿ. ಹೌದಲ್ಲ, ಚಂಡೀಗಢ ಒಳಗೆ ಕಂಡು ಬರ್ತೈತಿ. ಈ ರಾಬರ್ಟ್ ಕೋಚ್ ಅದನಲ್ಲ, ಈ ರಾಬರ್ಟ್ ಕೋಚ್ ಯಾವ್ಯಾವ ಬ್ಯಾಕ್ಟೀರಿಯಾನ ಪತ್ತೆ ಹಚ್ತಾನ್ರಿ? ಯಾವ್ಯಾವ ರೋಗಗಳಿಗೆ ಬ್ಯಾಕ್ಟೀರಿಯಾ ಪತ್ತೆ ಹಚ್ತಾನ ಇವ ರಾಬರ್ಟ್ ಕೋಚ್? ಕಾಲರ ಇದು ಕ್ಷಯರೋಗ, ಟಿಬಿ ಬ್ಯಾಕ್ಟೀರಿಯಾ ಇವನ ಕಂಡಿಡ್ತಾನ. ಟಿಬಿ ಕ್ಷಯರೋಗ ಯಾವ ಬ್ಯಾಕ್ಟೀರಿಯಾ ಬರ್ತೈತಿ? ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಹೌದಲ್ಲ, ಈ ಟಿಬಿ ಸಹಿತ ಈ ರಾಬರ್ಟ್ ಕೋಚ್ ಕಂಡಿಡ್ತಾನ. ನೆಕ್ಸ್ಟ್ ಕಾಲರ ಐತಲ್ಲ, ಕಾಲರಾ ಸಹಿತ, ಕಾಲರಾ ಯಾವ್ದು? ವಿಬ್ರಿಯೋ ಕಾಲರದಿಂದ ಬರ್ತೈತಲ್ಲ. ಕಾಲರಾ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಡಿಸೀಸ್, ವೈರಸ್ ರೀ ಇದು. ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರಾ ಎಂಬ ಬ್ಯಾಕ್ಟೀರಿಯಾದಿಂದ ಈ ಕಾಲರಾ ಬರ್ತೈತಲ್ರಿ, ಅದನ್ನು ರಾಬರ್ಟ್ ಕೋಚ್ ಕಂಡಿಡ್ತಾನ. ನೆಕ್ಸ್ಟ್ ಅಂತ್ರಾಸ್ ಕಾಯಿಲೆ ಐತಲ್ಲ, ಅಂತ್ರಾಸ್, ಇದು ಬ್ಯಾಸಿಲಸ್ ಅಂತ್ರಾಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತೈತ್ರಿ. ಬ್ಯಾಸಿಲಸ್ ಅಂತ್ರಾಸ್ ಎಂಬ ಬ್ಯಾಕ್ಟೀರಿಯಾದಿಂದ ಕಂಡು ಬರ್ತೈತಲ್ಲ, ಇವನ್ ಸಹಿತ ರಾಬರ್ಟ್ ಕೋಚ್ ಕಂಡಿಡ್ತಾನ. ಒಂದು ಕಾಲರಾ, ಒಂದು ಟಿಬಿ, ಅಂತ್ರಾಕ್ಸ್, ಲೂಯಿಸ್ ಪಾಸ್ಚರ್ ಈಗ ಕಾರಣವಾದ ಬ್ಯಾಕ್ಟೀರಿಯಾ ನೋಡ್ರಿ ಒಂದ್ಸಲ ನೋಡಿ. ಇವು ರಾಬರ್ಟ್ ಕೋಚ್ ಕಂಡಿಡ್ತಾರ ಅಂತ ಹೇಳಿ ಕೊಟ್ಟರು ಅದಕ್ಕೆ. ಹೌದಾ, ಇಲ್ಲಿ ಸೂಕ್ಷ್ಮ ಜೀವಶಾಸ್ತ್ರ ಪಿತಾಮಹ ಅಂತ ಯಾರು ತಂದಿನೋ? ಲೆವೆನ್ ಹುಕ್. ಹೌದಲ್ಲ, ಲೆವೆನ್ ಹುಕ್ ಅಂತೀವಿ. ವೈದ್ಯಕೀಯ ಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಮೆಡಿಸಿನ್ ಯಾವ್ದ? ಹಿಪೋಕ್ರೇಟಸ್. ಹೌದಲ್ಲ, ಹಿಪೋಕ್ರೇಟಸ್ ಅವನು ಫಾದರ್ ಆಫ್ ಮೆಡಿಸಿನ್ ಅಥವಾ ವೈದ್ಯಕೀಯ ಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಸಿಡುಬು ರೋಗಕ್ಕೆ ಲಸಿಕೆ ಕಂಡಿಡ್ದವನು ಎಡ್ವರ್ಡ್ ಜೆನ್ನರ್. ಹೌದಲ್ಲ, ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗಕ್ಕೆ ಲಸಿಕೆ ಕಂಡಿಡ್ತಾ ಬರ್ತಾರ. ಸಿಡುಬು ರೋಗಕ್ಕೆ ಲಸಿಕೆ ಕಂಡಿಡ್ತಾರೆ. ಇತ್ತೀಚೆಗೆ ಈಗ ಸೂಕ್ಷ್ಮ ಜೀವಶಾಸ್ತ್ರ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕಂಡು ಬರ್ತೈತೆ ತಂದೆ, ಚಂಡೀಗಢ. ಅದೇ ರೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂಡ್ ರೋಗಗಳ ಬಗ್ಗೆ ಅಧ್ಯಯನ ಮಾಡುವ ಸಂಸ್ಥೆ ಎಲ್ಲಿ ಕಂಡು ಬರ್ತೈತೆ? ದೆಹಲಿ ಒಳಗೆ. ಏನದು ಪೆಥಾಲಜಿಸ್ಟ್ ಅಂದ್ರೆ ಪುಣೆ, ದೆಹಲಿ ಒಳಗೆ ಕಂಡು ಬರ್ತೈತೆ ನೋಡ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂತಂದ್ರೆ ದೆಹಲಿ ಒಳಗೆ ನೋಡ್ರಿ, ದೆಹಲಿ ಒಳಗೆ ಕಂಡು ಬರ್ತೈತೆ. ಇಲ್ಲಿ ರೋಗಗಳ ಬಗ್ಗೆ ನೋಡ್ತೀವಲ್ಲ ನಾವು, ರೋಗಗಳ ಬಗ್ಗೆ ಅನೇಕ ಒಂದೊಂದು ಬೇರೆ ಬೇರೆ ಟರ್ಮ್ ಅನ್ನು ನೋಡ್ತಾ ಬರ್ತೀವಿ. ಇಲ್ಲಿ ಪ್ಯಾಂಡಮಿಕ್ ಅಂತ ನೋಡ್ತೀವಿ. ಪ್ಯಾಂಡಮಿಕ್ ಅಂದ್ರೆ ಏನ್ರಿ? ಒಂದು ಪ್ಯಾಂಡಮಿಕ್ ಅಂದ್ರೆ ಏನ್ರಿ? ಒಂದು ಅಂದ್ರೆ ಸಾಂಕ್ರಾಮಿಕತೆ, ಅಂದ್ರೆ ವರ್ಲ್ಡ್ ವೈಡ್ ಹರಡೋದು, ಬೇರೆ ಎಲ್ಲಾ ದೇಶಗಳಿಗೂ ಅಂದ್ರೆ ಎಲ್ಲಾ ಕಾಂಟಿನೆಂಟ್ ಗಳಿಗೂ ಕನೆಕ್ಟ್ ಇರುವಂತದ್ದು. ಇದು ಗಾಳಿ ಮೂಲಕ ಹರಡಬಹುದು, ಬೇರೆ ಯಾವ್ದಾದ್ರು ವೆಕ್ಟರ್ ಮೂಲಕ ಹರಡಬಹುದು, ಒಬ್ರಿಂದ ಮತ್ತೊಬ್ರಿಗೆ ಹರಡೋದ್ರ ಮೂಲಕ ಹರಡಬಹುದು. ಹಿಂಗ ಹರಡೋದ್ರ ಮೂಲಕ ಎಲ್ಲ ವರ್ಲ್ಡ್ ವೈಡ್. ಕೊರೋನಾ ಐತಲ್ಲ, ಕೊರೋನಾ ಆತ, ಟಿಬಿ ಆತ, ಇವು ಪ್ಲೇಗ್ ಆತ, ಇವೆಲ್ಲ ಪ್ಯಾಂಡಮಿಕ್ ಎಕ್ಸಾಂಪಲ್ ಆಗತ್ತೆ. ಇವೆಲ್ಲ ಇಂಗ್ಲೀಷ್ದಾಗ ನೆನ್ಪಿಟ್ಕೋರಿ. ಕನ್ನಡದಾಗ ಕ್ವಶನ್ ಕೇಳಲ್ಲ ಇದನ್ನ. ಪ್ಯಾಂಡಮಿಕ್ ಅಂತ ಹೇಳಿ ಡೈರೆಕ್ಟ್ ಪ್ಯಾಂಡಮಿಕ್ ಅಂತ ಕೊಡ್ತಾನ. ಪ್ಯಾಂಡಮಿಕ್ ಅನ್ನೋದು ಇದು ವರ್ಲ್ಡ್ ವೈಡ್ ಎಲ್ಲಾ ಕಡೆ ಹರಡ್ತೈತೆ ನೋಡ್ರಿ. ಎಲ್ಲಾ ಕಡೆ ಹರಡಿದ್ರೆ ಅದನ್ನ ಪ್ಯಾಂಡಮಿಕ್ ಅಂತ ಕರಿತೀವಿ. ಎಪಿಡೆಮಿಕ್ ಅಂದ್ರೆ ಏನ್ರಿ? ಈಗ ಒಂದು ರೋಗ ಐತಲ್ಲ, ಒಂದು ನಿರ್ದಿಷ್ಟ ಸಮುದಾಯ ಅಥವಾ ಒಂದು ಭೌಗೋಳಿಕ ಪ್ರದೇಶದಲ್ಲಿ, ಈಗ ಒಂದು ನಿರ್ದಿಷ್ಟ ಸಮುದಾಯ ಅಥವಾ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಸಡನ್ ಆಗಿ ಜಾಸ್ತಿ ಆಗ್ಬಿಡೋದು, ಅದನ್ನು ಎಪಿಡೆಮಿಕ್ ಅಂತೀವಿ ನೋಡ್ರಿ. ಎಪಿಡೆಮಿಕ್ ಅಥವಾ ಕನ್ನಡದಾಗ ಏನಂತೀವಿ? ಎಪಿಡೆಮಿಕ್ ಅಂತೀವಿ. ಕನ್ನಡದಾಗ ಬೇರೆ ಏನಂತಾರ ಗೊತ್ತಿಲ್ಲ, ಎಪಿಡೆಮಿಕ್ ಅಂತೀವಿ ನೋಡ್ರಿ. ಅಂದ್ರೆ ಒಂದು ಸಮುದಾಯ ಅಥವಾ ಯಾವ್ದಾದ್ರು ಒಂದು ಭೌಗೋಳಿಕ ಪ್ರದೇಶದಲ್ಲಿ, ಈಗ ಒಂದು ನಮ್ದು ಇದೊಂದು ಸಮುದಾಯ ಐತ ಅಥವಾ ಒಂದು ಭೌಗೋಳಿಕ ಒಂದು ಜಿಯೋಗ್ರಾಫಿಕಲ್ ಏರಿಯಾ ಐತದಲ್ಲ, ಇದು ಈ ಏರಿಯಾದಲ್ಲಿ ಏನಾದ್ರೂ ಯಾರಿಗಾದ್ರೂ ರೋಗ ಏನಾದ್ರು ಐತಿ, ಅದು ಸಡನ್ ಆಗಿ ಎಲ್ಲರಿಗೂ ಕಂಡು ಬಂದ್ಬಿಟ್ರ ಅದನ್ನು ಎಪಿಡೆಮಿಕ್ ಅಂತೀವಿ ನೋಡ್ರಿ. ಆ ಪ್ರದೇಶದಲ್ಲಿ ಒಮ್ಮೆ ಸಡನ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದ್ರ ಅದನ್ನು ಎಪಿಡೆಮಿಕ್ಸ್ ಅಂತ ಹೇಳಿ ಕರಿತೀವಿ. ಎಪಿಡೆಮಿಕ್ ಅಂತ ಹೇಳಿ ಕರಿತೀವಿ ನೋಡ್ರಿ, ಎಪಿಡೆಮಿಕ್. ನೆಕ್ಸ್ಟ್ ಎಂಡೆಮಿಕ್ ಅಂದ್ರೆ ಸ್ಥಾನಿಕ ವ್ಯಾಧಿ ಅಂತ ಹೇಳಲ್ಲ, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಇದು ಕಂಡು ಬರ್ತೈತಿ. ಇದು ಸ್ಥಾನಿಕ ವ್ಯಾಧಿಗೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಸಿಂಪಲ್ ಗೈಡ್ರ ಅಥವಾ ಸರಳ ಗಳಗಂಡ ಐತಲ್ಲ, ಇದು ಕೋಸ್ಟಲ್ ಏರಿಯಾ ಇದ್ದಲ್ಲಿ ಜಾಸ್ತಿ ಕಂಡು ಬರ್ತೈತಿ. ಹೌದಲ್ಲ, ಹೌದಲ್ಲ, ಅಂದ್ರೆ ಇಲ್ಲಿ ಕೋಸ್ಟಲ್ ಕಡೆ ಇದ್ದವ್ರಿಗೆ ಕಂಡು ಬರಲ್ಲ ಇದು, ಅದಕ್ಕಾಗಿ ಸ್ಥಾನಿಕ ವ್ಯಾಧಿ ಅಂತೀವಿ. ಅಂದ್ರೆ ಇದು ಏನಂತಂದ್ರೆ ಉಪ್ಪಿನ ಅಂಶ ಕಡಿಮೆ ಪ್ರಮಾಣದಲ್ಲಿ ಇರೋರಲ್ಲಿ ಇದು ಕಂಡು ಬರ್ತೈತಲ್ಲ. ಉಪ್ಪಿನ ಜಾಸ್ತಿಯಾಗಿ ಜಂಬಟಿಗೆ ಮಣ್ಣಿರಲ್ಲಿ ಜಾಸ್ತಿ ಕಂಡು ಏನು? ಜಂಬಟಿಗೆ ಮಣ್ಣು ಇರುತ್ತಲ್ಲ, ಜಂಬಟಿಗೆ ಮಣ್ಣು, ಅದರಿಂದ ಜಾಸ್ತಿ ಕಳಗಂಡ್ರ ಹೋಗ್ಬಾರ್ದು. ಆದ್ರೆ ಜಂಬಟಿಗೆ ಮಣ್ಣಿನಲ್ಲಿ ಇದು ಉಪ್ಪಿನ ಅಂಶ ಇರಲ್ಲ, ಅದಕ್ಕೆ ಕಂಡು ಬರ್ತೈತಿ. ಜಂಬಟಿಗೆ ಮಣ್ಣಿನಲ್ಲಿ ಈ ಸಾಲ್ಟ್ ಇರಲ್ಲ ಜಾಸ್ತಿ, ಅದಕ್ಕೆ ಕಂಡು ಬರ್ತೈತಿ. ಇದು ಎಲ್ಲ ಕೋಸ್ಟಲ್ ಏರಿಯಾ ಕಡೆ ಹೆಚ್ಚಿನ ಪ್ರಮಾಣದ ಉಪ್ಪಿನ ಅಂಶ ಇರೋದ್ರಿಂದ ಇಲ್ಲಿ ಕಂಡು ಬರ್ತೈತಿ. ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಉಪ್ಪೆಲ್ಲಿ ತಯಾರು ಮಾಡ್ತಾರ? ಗುಜರಾತ್ನ ಕಚ್ ಏನೋ ಹೌದಲ್ಲ, ಕಂಬತ್ಕಾರಿ ಏನ ಕಚ್ ಅಲ್ಲ, ಗುಜರಾತ್ನ ಕಚ್. ಅತ್ಯಂತ ನಮ್ದು ಈಗ ಇದೈತಲ್ಲ, ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ
ಕಾಂಟಿನೆಂಟಲ್ ಸೆಲ್ಫ್ ಎಲ್ಲಿ ಕಂಡು ಬರ್ತೈತಿ? ಖಂಡಾವರಣ ಭೂಪ್ರದೇಶ ಗುಜರಾತ್ ಗುಜರಾತ್ ನೋಡ್ರಿ. ಅದನ್ನು ಗುಜರಾತ್ನ ಕಚ್ ಐತಲ್ಲ, ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಖಂಡಾವರಣ ಪ್ರದೇಶ ಅಥವಾ ಕಾಂಟಿನೆಂಟಲ್ ಸೆಲ್ಫ್ ಅಂತೀವಲ್ಲ, ಈ ಕಾಂಟಿನೆಂಟಲ್ ಸೆಲ್ಫ್ ಕಂಡು ಬರೋದು ಗುಜರಾತ್ದಾಗ. ಕಾಂಟಿನೆಂಟಲ್ ಸೆಲ್ಫ್ ಐತಲ್ರಿ, ಇದನ್ನ ರಿಚೆಸ್ಟ್ ಏರಿಯಾ ನೋಡ್ರಿ. ಇದು ಇವೆಲ್ಲ ಕಾಂಟಿನೆಂಟಲ್ ಸೆಲ್ಫ್, ಸ್ಲೋಪ್, ಇಳಿಜಾರು, ಮೈದಾನ ಪ್ರದೇಶ ಎಲ್ಲ ಕನ್ಸಿಡರ್ ಮಾಡ್ತೀವಿ ನೋಡ್ರಿ. ಇವೆಲ್ಲ ಕನ್ಸಿಡರ್ ಮಾಡಿದ್ರ ಅತ್ಯಂತ ಶ್ರೀಮಂತ ವಲಯ ಅಂತಂದ್ರ ಈ ಕಾಂಟಿನೆಂಟಲ್ ಸೆಲ್ಫ್ ನೋಡ್ರಿ. ಅಂದ್ರೆ ಇಲ್ಲೇ ಎಲ್ಲ ಇವು ಆಯಿಲ್ ಎಲ್ಲ ಇರ್ತಾವ ನೋಡ್ರಿ. ಏನಂತೀವ? ರಿಫೈನರಿ ಎಲ್ಲ ಆಯಿಲ್ ತೈಲ ಇದು ಇರ್ತಾವ ನೋಡ್ರಿ, ನಿಕ್ಷೇಪಗಳು ಅಂತವೆಲ್ಲ ಕಂಡು ಬರೋದು. ಮತ್ತ ಇಲ್ಲೆಲ್ಲ ಬಂದರುಗಳು ಕಂಡು ಬರೋದು. ಮತ್ತೇನಂತೀವಿ ಎಲ್ಲ ಹೆಚ್ಚಿನ ಪ್ರಮಾಣದ ಮಿನರಲ್ಸ್ಗಳು ಇಲ್ಲೇ ಕಂಡು ಬರೋದ್ರಿಂದ ಇದನ್ನು ರಿಚೆಸ್ಟ್ ವಲಯ ಅಂತ ಕರಿತೀವಿ. ಎದಕ್ರಿ? ಕಾಂಟಿನೆಂಟಲ್ ಸೆಲ್ಫ್ ಅಥವಾ ಖಂಡಾವರಣ ಪ್ರದೇಶ ಅದೆಲ್ಲ ನೋಡ್ತೀವಿ ನಾವು. ಇಲ್ಲಿ ಕೂಡ ಇಲ್ಲಿ ಪೆಂಡಮಿಕ್ ಅಂದ್ರೆ ಏನಂದೆ ನಾನು? ಪೆಂಡಮಿಕ್ ಅಂದ್ರೆ ಅಲ್ಲಿ ಸ್ಥಾನ ವರ್ಲ್ಡ್ ವೈಡ್ ಎಲ್ಲಾ ಕಡೆ ಹರಡಿರ್ತೈತೆ ನೋಡ್ರಿ, ಅದನ್ನ ಪೆಂಡಮಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಎಪಿಡೆಮಿಕ್ ಅಂತಂದ್ರೆ ಏನಂದೆ? ಒಂದೇ ಪ್ರದೇಶದಾಗ ಸಡನ್ ಆಗಿ ಒಂದ್ ಹೆಚ್ಚಾಗ್ತೈತೆ ನೋಡ್ರಿ, ಅದನ್ನ ಎಪಿಡೆಮಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಎಂಡೆಮಿಕ್ ಅಂತಂದ್ರೆ ಒಂದು ಸ್ಥಾನಿಕವಾದ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ರೋಗ ಏನಾದ್ರು ಕಂಡು ಬಂದ್ರ ಅದನ್ನು ಎಪಿಡೆಮಿಕ್ ಅಂತ ಕರಿತೀವಿ. ಎಂಡೆಮಿಕ್ ಅಂತ ಕರಿತೀವಿ. ಇನ್ನೊಂದ್ ಐತಿ ಕಮ್ಯುನಿಟಿ ಸ್ಪ್ರೆಡ್ ಅಂತೇಳಿ, ಸಮುದಾಯ ಹರಡುವಿಕೆ. ಈ ಸಮುದಾಯ ಹರಡುವಿಕೆ ಅಂತಂದ್ರೆ ಏನ್ ಗೊತ್ತೇನ್ರಿ? ಒಂದ್ ಯಾವ್ದಾದ್ರು ರೋಗ ಬಂದಿರ್ತೈತಿ ಯಾರಿಗಾದ್ರು, ಅದು ಎಲ್ಲಿಂದ ಬಂದೈತಿ, ಅದು ಹೆಂಗ್ ಬಂದೈತಿ, ಅದು ಯಾವ ಜೀವಿಯಿಂದ ಬಂದೈತಿ ಅಂತೇಳಿ ಕಂಡು ಹಿಡಿಯಕ್ ಸಾಧ್ಯ ಆಗ್ಲಿಕ್ಕಂದ್ರ ಅದನ್ನು ಕಮ್ಯುನಿಟಿ ಸ್ಪ್ರೆಡ್ ಅಂತ ಕರಿತೀವಿ ನೋಡ್ರಿ. ಸಮುದಾಯ ಹರಡುವಿಕೆ ಅಥವಾ ಕಮ್ಯುನಿಟಿ ಸ್ಪ್ರೆಡ್ ಅಂತ ಕರೆಯೋ ಕಾರಣ ಅಂತಂದ್ರ ಯಾವ್ದಾದ್ರು ರೋಗ ಬಂದ್ರ ಅದು ನಮ್ಗೆ ಗುರುತಿಸಕ್ ಸಾಧ್ಯ ಆಗಲ್ಲ. ಇದು ಎದಕ್ ಬಂದೈತಿ, ಎದರಿಂದ ಬಂದೈತಿ, ಹೆಂಗ ಬಂತಂತೇಳಿ ನಮಗ್ ಕಂಡು ಹಿಡಿಯಕ್ ಆಗ್ಲಿಕ್ಕಂದ್ರ ಅದನ್ನು ಕಮ್ಯುನಿಟಿ ಸ್ಪ್ರೆಡ್ ಅಥವಾ ಸಮುದಾಯ ಹರಡುವಿಕೆ ಅಂತೇಳಿ ಕರಿತೀವಿ ನೋಡ್ರಿ. ಸಮುದಾಯ ಹರಡುವಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಮತ್ತ ಸೂಪರ್ ಸ್ಪ್ರೆಡರ್ ಅಂತ ಐತಿ. ಸೂಪರ್ ಸ್ಪ್ರೆಡರ್ ಅಂದ್ರೆ ಪೆಂಡಮಿಕ್ ಐತಲ್ಲ, ಇದು ಪೆಂಡಮಿಕ್ ಏನಾದ್ರು ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ಬಿಟ್ರೆ ಅದನ್ನ ಸೂಪರ್ ಸ್ಪ್ರೆಡರ್ ಅಂತ ಕರಿತೀವಿ. ಈಗ ಪೆಂಡಮಿಕ್ ಇರ್ತೈತಿ, ಈ ಕೆಲವೊಂದು ಈ ಕೊರೋನಾ ಐತಲ್ಲ, ಈ ಕೊರೋನಾ ಫಸ್ಟಿಗೆ ಚೀನಾದಾಗ ಕಂಡು ಬಂತ, ಸ್ವಲ್ಪ ಹಡ್ಕೊಂತ ಹೋತ, ಅದು ಸ್ವಲ್ಪ ಆಮೇಲೆ ಜಾಸ್ತಿ ಆದಂಗ ಒಮ್ಮೆ ಸ್ಪೀಡ್ ಆಗಿ ಎಲ್ಲಾ ಕಡೆ ಹರಡ್ಬಿಡ್ತಲ್ರಿ, ಅದನ್ನು ಸೂಪರ್ ಸ್ಪ್ರೆಡರ್ ಅಂತ ಕರಿತೀವಿ. ಸೂಪರ್ ಸ್ಪ್ರೆಡರ್ ಅಥವಾ ಟ್ರಾನ್ಸ್ಮಿಷನ್ ಅಂತೇಳಿ ಸೂಪರ್ ಸ್ಪ್ರೆಡರ್ ಅಂತ ಹೇಳಿ ಕರಿತೀವಿ ನೋಡ್ರಿ. ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಅಂತಂದ್ರೆ ಹರಡುವಿಕೆ ಅಂದ್ರೆ ನೀ ಕೆಮ್ಮೋದ್ರಿಂದ, ನೀ ಏನಾದ್ರು ಏನೇನು ಇದು ಮಾಡೋದ್ರಿಂದ, ಕೆಮ್ಮೋದ್ರಿಂದ ಅಂತವೆಲ್ಲ ಮಾಡೋದ್ರಿಂದ ಟ್ರಾನ್ಸ್ಫರ್ ಆಕೈತಿ ನೋಡ್ರಿ. ಒಬ್ಬರಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಕೈತಿ ನೋಡ್ರಿ. ಕೆಮ್ಮುವಾಗ, ಸೀನುವಾಗ, ಮತ್ತೆ ಈ ಖರ್ಚಿ ಇಟ್ಕೋಬೇಕ. ಹಿಂಗ್ ಖರ್ಚಿ ಇಟ್ಕೊಂಡ ಕೆಮ್ಮಬೇಕ, ಸೀನ್ಬೇಕಂದ್ರೆ ಮತ್ತೊಬ್ರಿಗೆ ತೊಂದರೆ ಆಗಬಾರ್ದು. ಇದು ನನಗ ಏನಂತೀವಿ 21ನೇ ವಿಧಿಯಲ್ಲಿ ನನಗ್ ರೈಟ್ ಐತೆ ಅಂತ ಹೇಳಿದ್ರ ಬೇರೆಯವ್ರಿಗೆ ತೊಂದರೆ ಕೊಡ್ಲಾರ್ದಾಗ ಬದಕ್ ನೀನು ಅಂತ ಹಂಗ ಬದಕ್ಬೇಕು. ನಾ ಎಲ್ಲಿ ಬೇಕಾದಲ್ಲಿ ಮಕ್ಕೊಂತೀನಿ ಅಂತ ಹೇಳಕ್ ಬರಲ್ಲ. ಮತ್ತೆ ಅದ್ರಾಗ ಮಲ್ಕೋ ಹಕ್ಕೈತಿ, ಬಾಳ ಸಂಗಾತಿಯ ಜೊತೆ ಬಾಳು ಹಕ್ಕೈತಿ, ಮತ್ ನಿನಗೆ ಇಷ್ಟ ಇಲ್ಲದಿರೋ ಬಾಳ ಸಂಗಾತಿ ಜೊತೆ ಬಾಳು ಹಾಕಿರಲ್ಲ. ಹೌದಲ್ಲ? ಎರಡು ಒಪ್ಪಿಗೆ ಇರ್ಬೇಕು. ಎರಡು ಕಡೆ ಒಪ್ಪಿಗೆ ಇದ್ದಾಗ ಮಾತ್ರ ಇದು 21ನೇ ವಿಧಿ ಅಪ್ಲೈ ಆಗತ್ತೆ. ಮತ್ ಹುಚ್ಚರ ನಾ 21ನೇ ವಿಧಿ ಐತಿ, ನಾ ಇಲ್ಲೇ ರೋಡ್ ಮೇಲೆ ಮಕ್ಕೊಂತೀನಿ, ಇದು ಹೈವೇ ರೋಡ್ ಮೇಲೆ ಮಕ್ಕೊಂತೀನಿ ಅಂದ್ರ ಅದೆಲ್ಲ ಆಗಲ್ಲ. ಹೌದಲ್ಲ? ಇವೆಲ್ಲ ಕೆಲವೊಂದು ರೋಗಗಳಿಗೆ ಬೇರೆ ಬೇರೆ ತರ ನಾವು ಹೇಳ್ತಾ ಬರ್ತೀವ್ರಿ. ಹೌದಾ? ಈಗ ಕೆಲವೊಂದು ಈ ವೈರಸ್ಗಳು ನೋಡ್ತೀವಲ್ಲ, ವೈರಸ್ದಿಂದ ಕಂಡು ಬರ್ತಕ್ಕಂಥ ರೋಗ ಅದು. ಈ ವೈರಸ್ ಮತ್ತು ಅಂದ್ರ ಮೊದಲ ಬಾರಿಗೆ ಯಾವ ವೈರಸ್ ಕಂಡು ಹಿಡಿತಾರ್ರಿ? ಮೊದಲ ಬಾರಿಗೆ ಯಾವ ವೈರಸ್ ಕಂಡು ಹಿಡಿತಾರ? ಅದು ಟೊಬ್ಯಾಕೋ ಮೊಸೈಕಾ ವೈರಸ್ ಐತಲ್ಲ, ಟೊಬ್ಯಾಕೋ ಮೊಸೈಕಾ ವೈರಸ್ ಅದ್ನ ಅಂದ್ರೆ ಮೊದಲ ಬಾರಿಗೆ ಇವ ಏನಂತಂದ್ರೆ ಇಲ್ಲಿ ಮೊದಲ ಬಾರಿಗೆ ಹೊಗೆ ಸೊಪ್ಪಿನ ಮೇಲೆ ಅವು ಇದು ಅಂದ್ರೆ ಎಲ್ಲೋ ಡಾಟ್ ಬಂದಿರ್ತಾವ. ಅದು ಯಾಕೆ ಬಂದಾವ ಅಂತೇಳಿ ಕಂಡಿಡ್ಯಾಕ ಹೋಗಿ ಈ ಟೊಬ್ಯಾಕೋ ಮೊಸೈಕಾ ವೈರಸ್ ಅಂತೇಳಿ ಮೊದಲ ಬಾರಿಗೆ ಕಂಡಿಡ್ತಾ ಬರ್ತಾರೆ. TME ಎಂಬ ವೈರಸ್ ಕಂಡಿಡ್ತಾರೆ. ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಕಂಪೇರ್ ಮಾಡಿದ್ರೆ ಯಾವ್ದು ಇರ್ತಾವ? ಬ್ಯಾಕ್ಟೀರಿಯಾ ದೊಡ್ಡ ಇರ್ತಾವಲ್ಲ. ಅಂದ್ರೆ ಇದು ಸೇಮ್ ಹಿಂಗ ಟೊಬ್ಯಾಕೋ ಮೊಸೈಕಾ ವೈರಸ್ ಐತಿ ನೋಡ್ರಿ, ಇದನ್ನ ಎದರಲ್ಲಿ ಸೋಸ್ತಾರ. ಮತ್ತೆ ಚಾ ಸೋಸುದ್ರಾಗಲ್ಲ, ಅದ್ರಾಗ ಬ್ಯಾಕ್ಟೀರಿಯಾ ಎಲ್ಲ ಸೋಸ್ಕೊಂಡ್ ಹೋಗ್ತೈತಿ. ಹೌದಲ್ಲ? ಈಗ ನಾರ್ಮಲ್ ಎದ್ರಾಗ ಸೋಸ್ತಾರ ಬ್ಯಾಕ್ಟೀರಿಯಾ ಮತ್ತು ಎರಡು ಇದು ಹಾಕಿ ವೈರಸ್ ಅನ್ನ ಹಾಕಿ, ಅದ್ರಾಗ ವೈರಸ್ ಬೇಗ ಕೆಳಗ ಸೋಸ್ಕೊಂಡು ಹೋಗ್ಬಿಟ್ಟೈತಲ್ಲ. ಅದಕ್ಕಾಗಿ ಈ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಕಂಪೇರ್ ಮಾಡಿದ್ರೆ ಬ್ಯಾಕ್ಟೀರಿಯಾಗಳು ಸ್ವಲ್ಪ ದೊಡ್ಡ ಅದಾವ, ವೈರಸ್ ಸಣ್ಣ ಅದಾವ ಅಂತೇಳಿ ಇಲ್ಲಿ ಕಂಡುಹಿಡ್ತಾ ಬರ್ತಾರೆ. ಮೊದಲ ಬಾರಿಗೆ ಬ್ಯಾಕ್ಟೀರಿಯಾಗಳು 30 ನ್ಯಾನೋಮೀಟರ್ದಿಂದ 450 ನ್ಯಾನೋಮೀಟರ್ ಇರ್ತಾವ ನೋಡ್ರಿ ಇವು ವೈರಸ್ಗಳು ಇಷ್ಟಿರ್ತಾವ. ನೆಕ್ಸ್ಟ್ ಇಲ್ಲಿ ಐತಿ ನೋಡ್ರಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇನ್ಸ್ಟಿಟ್ಯೂಟ್ ಎಲ್ಲಿ ಐತಿ? ಇದು ಪುಣೆದಾಗ ಐತಿ ನೋಡ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ವೈರಾಣು ರಿಸರ್ಚ್ ಸೆಂಟರ್ ಅಂದ್ರೆ ಪುಣೆದಾಗ ಇದು ಕಂಡು ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಝಿಕಾ ವೈರಸ್. ಈ ವೈರಸ್ಗಳ ಬಗ್ಗೆ ಎಲ್ಲಾ ವೈರಸ್ಗಳು ಕಂಡು ಬರ್ತಾವ್ರಿ. ಝಿಕಾ ವೈರಸ್ ಅಂತ ಐತಿ. ಝಿಕಾ ವೈರಸ್ ಎದಕ್ ಸಂಬಂಧಪಡ್ತೈತ್ರಿ? ಝಿಕಾ ಎಂಬ ವೈರಸ್ ದಿಂದ ಬರ್ತೈತಲ್ಲ. ಎಲ್ಲ ವೈರಸ್ಗಳು ಅದಾವ ನೋಡ. ಆಲ್ಮೋಸ್ಟ್ ವೈರಸ್ಗಳು RNA ಇರ್ತೈತ್ರಿ ವೈರಸ್ಗಳಲ್ಲಿ. ಅಂದ್ರೆ ಕೆಲವೊಂದು ರೇರ್ DNA ಇರೋದು. ಆಲ್ಮೋಸ್ಟ್ ವೈರಸ್ಗಳು ಎಲ್ಲ RNA ವೈರಸ್ಗಳು ಇರ್ತಾವ ನೋಡ್ರಿ. ಝಿಕಾ ವೈರಸ್ ಹೆಂಗ ಹರಡ್ತೈತಿ? ಸೊಳ್ಳೆ, ಸೊಳ್ಳೆ ಈಡಿಸ್ ಈಜಿಪ್ಟ್ ಹೌದಲ್ಲ, ಈಡಿಸ್ ಈಜಿಪ್ಟ್ ಸೊಳ್ಳೆ ಮೂಲಕ ಈ ಝಿಕಾ ವೈರಸ್ ಹರಡ್ತೈತಿ ನೋಡ್ರಿ.
ಝಿಕಾ ವೈರಸ್ ಅಂದ್ರೆ ಮೊದಲ ಬಾರಿಗೆ ಅಲ್ಲಿ ಕಂಡುಬಿಡ್ತೀವಿ. ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಮೆದುಳಿನ ದೌರ್ಬಲ್ಯ ಅಂದ್ರೆ ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡೋದು ನೋಡ್ರಿ ಇದು ಝಿಕಾ ವೈರಸ್. ಇದು ಇಡೀಸ್ ಈಜಿಪ್ಟ್ ಸೊಳ್ಳೆಯಿಂದ ಈ ಝಿಕಾ ವೈರಸ್ ಹರಡ್ತೈತೆ ನೋಡ್ರಿ. ಅಂದ್ರೆ ಝಿಕಾ ವೈರಸ್ ಹರಡಿದಾಗ ಅಂದ್ರೆ ಪ್ರೆಗ್ನೆಂಟ್ ಇರುವ ಮಹಿಳೆಯರಲ್ಲಿ ಇದು ಝಿಕಾ ವೈರಸ್ ಏನಾದ್ರು ಕಂಡು ಬಂದ್ರ ಅಲ್ಲಿರುವ ಮಗುವಿಗೆ ಒಂದೊಂದ್ಸತಿ ಹೈಡ್ರೋಸೆಫಾಲಿ ಉಂಟಾಗ್ಬಿಡ್ತೈತಿ. ಮೈಕ್ರೋಸೆಫಾಲಿ ಅಂತಂದ್ರೆ ಏನ್ರಿ? ಹೈಡ್ರೋಸೆಫಾಲಿ ಅಂತಂದ್ರೆ ಏನ? ನೀರು ದೊಡ್ಡದಾಗೋದು, ತಲೆ ನೀರು ತುಂಬ್ತದನ? ತಲೆ ದೊಡ್ಡದಾಗಿರ್ತೈತಿ ನೋಡಿ ಒಬ್ಬೊಬ್ರದ್ದು. ಅದು ತಲೆ ದೊಡ್ಡದಾಗೋದು, ಒಂದೊಂದ್ಸತಿ ದೊಡ್ಡದಾಗೈತಿ, ಒಂದೊಂದ್ ಸಣ್ಣದಾಗಿ ಹುಟ್ಟಿರ್ತೈತಲ್ಲ. ಹಂಗಾಗಿದ್ರ ಇದು ಝಿಕಾ ವೈರಸ್ ಏನಾದ್ರು ಪ್ರೆಗ್ನೆಂಟ್ ಇರೋ ಮಹಿಳೆಯಲ್ಲಿ ಉಂಟಾದ್ರ ಈ ತರ ಹೈಡ್ರೋಸೆಫಾಲಿ ಅಥವಾ ಮೈಕ್ರೋಸೆಫಾಲಿ ಇಲ್ಲಿ ಕಂಡು ಬರ್ತಾವ ನೋಡಿ. ಅಂದ್ರೆ ಇದು ಇಡೀಸ್ ಈಜಿಪ್ಟ್ ಸೊಳ್ಳೆಯಿಂದ ಹರಡ್ತೈತಿ ನೋಡ್ರಿ. ಇದು ಗೊತ್ತಿರಲಿ. ಇಡೀಸ್ ಈಜಿಪ್ಟ್ ಸೊಳ್ಳೆಯಿಂದ ಡೆಂಗು, ಚಿಕನ್ ಗುನ್ಯಾ, ಈ ಝಿಕಾ ವೈರಸ್, ಇನ್ನೊಂದು ಯೆಲ್ಲೋ ಫೀವರ್, ಹಳದಿ ಜ್ವರ, ಇವೆಲ್ಲ ಇಡೀಸ್ ಈಜಿಪ್ಟ್ ನೋಡ್ರಿ. ಹೌದಲ್ಲ? ಈ ಇಡೀಸ್ ಈಜಿಪ್ಟ್ ಅನ್ನೋದು ಇದು ಹೆಣ್ಣು ಸೊಳ್ಳೆ ಗಂಡು ಸೊಳ್ಳೆ ರೀ? ಇಡೀಸ್ ಈಜಿಪ್ಟ್ ಅಷ್ಟ ಸೊಳ್ಳೆ ಏನದು? ಮಲೇರಿಯಾ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಅದು. ಹೌದಲ್ಲ? ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಬರ್ತೈತೆ ನೋಡಿ. ನೆಕ್ಸ್ಟ್ ನಿಪಾ ವೈರಸ್. ಈ ನಿಪಾ ವೈರಸ್ ಅನ್ನು ಜುನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಯಾಕೆ ಕರಿತೀವಿ ಜುನೋಟಿಕ್ ಡಿಸೀಸ್ ಅಂತ ಹೇಳಿ? ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡ್ತೈತಲ್ಲ, ಅದಕ್ಕಾಗಿ ನಿಪಾ ವೈರಸ್ ಅನ್ನು ಜುನೋಟಿಕ್ ಡಿಸೀಸ್ ಅಂತ ಕರಿತೀವಿ. ನಿಪಾ ವೈರಸ್, ನಿಪಾ ಎಂಬ ವೈರಸ್ ನಿಂದ ಬರ್ತೈತಿ. ಆದ್ರೆ ಈ ನಿಪಾ ವೈರಸ್ ಗಾಳಿ ಮೂಲಕ ಹರಡಲ್ಲ ನೋಡ್ರಿ. ಇದು ಗಾಳಿ ಮೂಲಕ ಇದು ಹರಡಬಲ್ಲ. ಅಂದ್ರೆ ಬಾವಲಿಯ ಮೂತ್ರ ಆತ, ಈಕೆ ಆತ, ಅದ್ರ ಜೊಲ್ಲು ಯಾವ್ದಾರ ನೋಡ್ರಿ. ಈಗ ಎಲ್ಲ ಪೇರಳ ಹಣ್ಣು ತಿನ್ನಕ್ ಹೋಗಿರ್ತೀರಿ. ಪೇರಳ ಹಣ್ಣು ಅಂದ್ರೆ ಗೊತ್ತಾಗೈತಲ್ಲ, ಹೆಚ್ಚಿಗೆದವ್ರಿಗೆ ಯಾದಗಿದವ್ರಿಗೆ ಪೇರಳ ಹಣ್ಣು ಅಂದ್ರೆ ಗೊತ್ತಿರಲ್ಲ ಅಂತ. ಪೇರ್ಲೆ ಹಣ್ಣು ಅಂತಂದ್ರೆ ಗೊತ್ತಾಗೈತಲ್ಲ. ಒಬ್ರು ಕೆಲವು ಮೊನ್ನೆ ಪೇರ್ಲೆ ಹಣ್ಣು ಅಂದ್ರೆ ಏನಂತ ಕೇಳಿದ್ರು ಅದಕ್ಕಂತೆ. ಈ ಪೇರ್ಲೆ ಹಣ್ಣು ಇರ್ತಾವ ನೋಡಿ ಕೆಲವೊಂದ್ಸತಿ ಈ ಗಿಡದ ಮ್ಯಾಗ ಇಲ್ಲ ತಪ್ಪ ಕೇಳಿದೆ ಅಷ್ಟೇ. ಈ ಪೇರ್ಲೆ ಹಣ್ಣು ಐತಿ ನೋಡ್ರಿ, ಕೆಲವೊಂದ್ಸತಿ ಗಿಡದ ಮೇಲೆ ಅದು ಒಳ್ಳೆ ಯಾವ್ದೋ ಹಕ್ಕಿ ತಿಂದೈತೋ, ಮಸ್ತ್ ಟೇಸ್ಟ್ ಇರತ್ತೆ ತಿಂದ್ ಬಿಡ್ತೀವಿ. ಆದ್ರೆ ಅದು ಹಕ್ಕಿ ತಿಂದಿರ್ತೈತೋ, ಹಾವು ತಿಂದಿರ್ತೈತೋ, ಇಂಥ ಯಾವ ಜೀವಿ ತಿಂದಿರ್ತೈತೋ ಗೊತ್ತಿರಲ್ಲ, ಸುಮ್ ತಿಂದು ಬಿಡ್ತೀವಿ. ಇಂಥ ವೈರಸ್ಗಳು ಕಂಡು ಬರ್ತಾವ. ಹೌದಲ್ಲ? ಮಸ್ತ್ ಟೇಸ್ಟ್ ಬರ್ತೈತೆ ಅಂತ ಹೇಳ್ತಾರೆ. ಹೌದಲ್ಲ? ಅದು ಆದ್ರೆ ಬೇರೆ ಎಲ್ಲಾ ತಿಂದಿರ್ಬೋದು, ಹಂಗೆಲ್ಲ ತಿನ್ಬಾರ್ದು. ಗಿಳಿ ತಿಂದಿರ್ತೈತ ಅಂತೀವಿ, ಎಲ್ಲ ಗಿಳಿ ಒಂದೇ ತಿಂದಿರಲ್ಲ. ಅದಕ್ಕೆ ಇವೆಲ್ಲ ಅಂದ್ರೆ ಜೋಲ್ ಮೂಲಕ, ಬಾವಲಿಯ ಮೂತ್ರದ ಮೂಲಕ ಈ ನಿಫಾ ವೈರಸ್ ಹರಡ್ತೈತೆ ನೋಡ್ರಿ. ಅದಕ್ಕಾಗಿ ಇದು ಜುನೋಟಿಕ್ ಡಿಸೀಸ್ ಅಂತೀವಿ. ಪ್ರಾಣಿಯಿಂದ ಹರಡೋದ್ರಿಂದ ಇದನ್ನು ಜುನೋಟಿಕ್ ಡಿಸೀಸ್ ಅಂತೇಳಿ ಕರಿತಾ ಬರ್ತೀವಿ ನೋಡ್ರಿ. ಮೊದಲ ಬಾರಿಗೆ ಮಲೇಷ್ಯಾದಾಗ ಕಂಡಿಡ್ತಾರ. ನೆಕ್ಸ್ಟ್ ಎಬೋಲಾ ವೈರಸ್. ಎಬೋಲಾ ವೈರಸ್ ಒಂದು ಬರ್ತೈತೆ. ಎಬೋಲಾ ಅಂತಂದ್ರೆ ಮೊದಲ ಬಾರಿಗೆ ಎಬೋಲಾ ಎಂಬ ಕಾಡಿನಲ್ಲಿ ಕಂಡು ಬಂದಿತ್ತಂತ. ಅದಕ್ಕಾಗಿ ಎಬೋಲಾ ವೈರಸ್ ಅಂತ ಹೇಳ್ತೀವಿ. ಇದು ಹೆಂಗ್ ಹರಡ್ತೈತೆ ಅಂದ್ರ ರಕ್ತ ಆತ, ಇನ್ನೊಬ್ರದ್ದು ಎಂಜಲು, ಏನಾದ್ರು ತಿಂದಿರ್ತಾರ ನೋಡಿ, ಅವ್ರದ್ದು ಎಂಜಲು ಇದು ತಿನ್ನೋದ್ರಿಂದ, ಏನಾದ್ರು ಹಣ್ಣು ತಿಂದ್ಮೇಲೆ ಅವ್ರು ತಿಂತೀವಿ ನೋಡ್ರಿ, ಒಂದೇ ಚಮಚದಾಗ ತಿಂತಾರೆ ನೋಡಿ ಇಬ್ಬಿಬ್ರು, ಅವಾಗ ಈ ವೈರಸ್ ಹರಡ್ತೈತೆ ನೋಡ್ರಿ. ಆದ್ರೆ ಇಲ್ಲ, ಜ್ಯೂಸ್ ಕುಡಿಯೋದು, 2 ಸ್ಟ್ರಾ ಹಾಕಿ ಜ್ಯೂಸ್ ಕುಡಿಯೋದು. ಹುಡುಗರು ಅಷ್ಟ. ಈಗ ದೋಸ್ತ್ ಹೋಗಿರ್ತೀವಲ್ಲ, 2 ಸ್ಟ್ರಾ ಹಾಕಿ ಜ್ಯೂಸ್ ಕುಡಿತೀವಿ, ಒಬ್ರಿಗೊಬ್ರು ಒಂದ್ ಹಂಗ್ ಚಮಚಲ್ಲಿ ತಿನ್ನಿಸ್ತೀವಲ್ರಿ. ಇವೆಲ್ಲ ಇದು ಹರಡ್ತೈತೆ ನೋಡ್ರಿ. ಇದ್ರ ಮೂಲಕ ಹರಡ್ತೈತಿ. ಮತ್ತೆ ರಕ್ತದ ಮೂಲಕ, ವೀರ್ಯದ ಮೂಲಕ, ಇವೆಲ್ಲ ಝಿಕಾ ವೈರಸ್ ಹಿಂಗ್ ಟ್ರಾನ್ಸ್ಫರ್ ಆಕೈತೆ ನೋಡ್ರಿ. ಹರಡೋದು ಝಿಕಾ ವೈರಸ್ ಈ ತರ ಹರಡ್ತೈತೆ ನೋಡ್ರಿ. ಮತ್ತೆ ಝಿಕಾ ವೈರಸ್ ಐತೆ ನೋಡ್ರಿ, ಇದು ಗಾಳಿ ಮೂಲಕ ಹರಡಲ್ ನೋಡ್ರಿ. ಮತ್ತೆ ಸಾಂಕ್ರಾಮಿಕ ರೋಗವಾಗಿದ್ರು ಯಾವುದೇ ತರದ ಗಾಳಿ ಮೂಲಕ ಹರಡಲ್ ನೋಡ್ರಿ. ಇನ್ನೊಂದು ಏಡ್ಸ್ ಅಂತ ಬರುತ್ತೆ. ಇದೊಂದು ಏಡ್ಸ್ ಒಂದು ಹೇಳಿ ಆಮೇಲೆ ಕಂಟಿನ್ಯೂ ಮಾಡ್ಬಿಡ್ತು. ಏಡ್ಸ್ ಒಂದ್ ಐತಿ. ಇಲ್ಲ, ಏಡ್ಸ್ ಐತಲ್ಲ, ಏಡ್ಸ್ ರೋಗ. ಏಡ್ಸ್ ಫುಲ್ ಫಾರ್ಮ್ ಏನ್ರಿ? ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಹೌದಲ್ಲ? ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಬರ್ತೈತಿ. ಅಕ್ವೈರ್ಡ್ HIV ಅಂತಂದ್ರ ಏನ್ರಿ? ಅಲ್ಲ, HIV ಹ್ಯೂಮನ್ ಇಮ್ಯುನೋ ವೈರಸ್ ಅಂತ ಬರ್ತೈತಲ್ಲ, HIV. ಇದು ಏಡ್ಸ್ ಐತಿ ನೋಡ್ರಿ. ಏಡ್ಸ್ ಅನ್ನೋದು HIV ವೈರಸ್ ಇಂದ ಬರ್ತೈತಲ್ಲ, HIV ವೈರಸ್ ಇಂದ ಬರ್ತೈತಿ. ಈ HIV ತಡೆಗಟ್ಟ ಅಂದ್ರೆ ಈ HIV ಐತಿ ನೋಡ್ರಿ. ಈ HIV ಅನ್ನು ರೋಗಗಳ ಸರಮಾಲೆ, ರೋಗಗಳ ಅಂದ್ರ ಫ್ಯಾಮಿಲಿ ಆಫ್ ದಿ ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ಎಲ್ಲಾ ರೋಗಗಳು ಇಲ್ಲೇ ಬಂದು ಕೂಡಿರ್ತಾವ ಅಂತ ಹೇಳಿ ಕರಿತೀವಿ. ಎಲ್ಲಾ ರೋಗಗಳು ಇಲ್ಲಿ ಏಡ್ಸ್ ಆಗಿರ್ತೈತಲ್ಲ. ಈ ಏಡ್ಸ್ ಆದವರು ಇದು ಏನಾಕತ್ತಂದ್ರೆ ಇದ್ರಲ್ಲಿ ಇದು ನಮ್ದು ಇಮ್ಯುನಿಟಿ ಪವರ್ ಕಡಿಮೆ ಮಾಡ್ತೈತಿ. ಅಂದ್ರೆ ಏಡ್ಸ್ ಐತ್ ನೋಡ್ರಿ, ಈ ಏಡ್ಸ್ ಅನ್ನೋದು ನಮ್ಮ ಬಿಳಿ ರಕ್ತ ಕಣದ ಮೇಲೆ ಎಫೆಕ್ಟ್ ಮಾಡ್ತೈತೆ. ಹೌದಲ್ಲ? ಈ ಬಿಳಿ ರಕ್ತ ಕಣಗಳು ನಮಗೆ ಆಂಟಿಬಾಡಿ ಕೊಡೋದು, ಇಮ್ಯುನಿಟಿ ಪವರ್ ಕೊಡ್ತೈತಿ. ಅದ್ರಾಗೂ ಎಸ್ಪೆಷಲಿ ಬಿಳಿ ರಕ್ತ ಕಣದಲ್ಲಿ ಬೇರೆ ಬೇರೆ ಟೈಪ್ ಕಂಡು ಬರ್ತಾವಲ್ಲ, ಆ ಟೈಪ್ ಒಳಗ ಆ ಟೈಪ್ ಎದ್ರ ಮೇಲೆ ಎಫೆಕ್ಟ್ ಮಾಡ್ತೈತ್ರಿ? ಲಿಂಫೋಸೈಟ್ ಒಳಗ ಟಿ ಲಿಂಫೋಸೈಟ್. ಹೌದಲ್ಲ? ಈ ಟಿ ಲಿಂಫೋಸೈಟ್ ಏನ್ ಹೆಲ್ಪ್ ಮಾಡ್ತೈತೆ ಅಂದ್ರೆ ನಮಗ ಇಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಜೊತೆ ಹೋರಾಡೋದು, ನಮ್ಮ ಇಮ್ಯುನಿಟಿ ಪವರ್ ಬೆಳೆಸೋದು. ಕೊರೋನಾ ಬಂದಾಗ ನೋಡ್ರಿ, ನಿನಗೆ ಇಮ್ಯುನಿಟಿ ಪವರ್ ಇಲ್ಲೋ ಮಾರೆ ನೀವು ಹಂಗಂತಿದ್ರಲ್ಲ. ಇಮ್ಯುನಿಟಿ ಪವರ್ ಅಂದ್ರೆ ನಮ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕೆಲಸ ಮಾಡೋದು ಟಿ ಲಿಂಫೋಸೈಟ್. ಅದು ಒಂದು ಟಿ ಲಿಂಫೋಸೈಟ್ ಮೇಲೆ ಅಟ್ಯಾಕ್ ಮಾಡಿದ್ರ ಬೇರೆ ಯಾವ್ದಾದ್ರು ರೋಗಗಳು ಕಂಡು ಬಂದ್ರ, ಯಾವುದೇ ತರದ ಅಂದ್ರೆ ಬೇರೆ ಯಾವ್ದಾದ್ರು ರೋಗಗಳು ಬಂದ್ರ ಈಸಿಯಾಗಿ ರೋಗ ಹರಡ್ಕೊಂಡ್ ಬಿಡ್ತೈತಿ.
ಅದಕ್ಕಾಗಿ HIV ಇರೋರಲ್ಲಿ ಬೇರೆ ಹಲವಾರು ರೋಗಗಳು ಕಂಡು ಬರ್ತಿರ್ತಾವ. ಹಲವಾರು ಬೇರೆ ಬೇರೆ ರೋಗಗಳು ಕಂಡು ಬರೋ ಕಾರಣ ಅಂತಂದ್ರೆ ಇಲ್ಲಿ ಟಿ ಲಿಪೋಸೈಟ್ ಕರೆಕ್ಟ್ ಆಗಿ ಅಂದ್ರೆ ವರ್ಕ್ ಮಾಡ್ತಿರಲ್ಲ, ಟಿ ಲಿಪೋಸೈಟ್ ಮೇಲೆ ಎಫೆಕ್ಟ್ ಮಾಡ್ತೈತಿ ಇದು ರೋಗ. ಅದಕ್ಕಾಗಿ ಇದನ್ನು ರೋಗಗಳ ಸರ್ಮಾಲೆ ಅಂತೇಳಿ ಕರಿತೀವಿ. ರೋಗಗಳ ಸರ್ಮಾಲೆ ಅಂತೇಳಿ ಕರೆಯೋ ಕಾರಣನ ಇದು ನೋಡ್ರಿ, ಇದೊಂದು ರೆಟ್ರೋ ವೈರಸ್ ಅಂತ ಕರಿತೀವಿ. HIV ಅನ್ನೋದೊಂದು ರೆಟ್ರೋ ವೈರಸ್. ಇದು ಇರ್ತೈತೆ ನೋಡ್ರಿ. ಏಡ್ಸ್ ಬಂದವರಿಗೆ ಪ್ರತಿ ತಿಂಗಳು ಏನಂತಂದ್ರೆ 10% ಏನೋ ವೇಟ್ ಕಡಿಮೆ ಆಕೈತೆ ನೋಡ್ರಿ. ಅವ್ರಿಗೆ ಪ್ರತಿ ತಿಂಗಳು 10% ವೇಟ್ ಕಡಿಮೆ ಹಾಕೊಂತ ಬರ್ತೈತಿ. ಹೌದಾ? ವೇಟ್ ಕಡಿಮೆ ಮತ್ತೆ ರನ್ನಿಂಗ್ ಓಡಿ ವೇಟ್ ಕಡಿಮೆ ಆಗತೈತೆ ಅಂತ ತಲೆ ಕೆಡಿಸ್ಕೋಬೇಡ್ರಿ ನೀವು. ರನ್ನಿಂಗ್ ಓಡಾತಿದ್ರೆ ವೇಟ್ ಕಡಿಮೆ ಆಗ್ತಿರ್ತೈತಿ. ಮತ್ತೆ ಹೆದರಿ ಮತ್ತೆ ಏನು ನೋಡ್ಕೊಂಡ್ರಿ, ರನ್ನಿಂಗ್ ಓಡಾತಿದ್ರೆ ಆಲ್ಮೋಸ್ಟ್ ವೇಟ್ ಕಡಿಮೆ ಆಕೈತಿ ಅಂದ್ರಪ್ಪ. ಏಡ್ಸ್ ಇದ್ದವ್ರಿಗೆ ತಿಂಗಳ 10% ವೇಟ್ ಕಡಿಮೆ ಹಾಕೊಂತ ಬರ್ತೈತೆ ಅಂದ್ರು. ಅಂದ್ರೆ ನೆನಪಿನ ಶಕ್ತಿನೂ ಕಡಿಮೆ ಹಾಕೊಂತ ಬರತೈತಿ. ಟೆನ್ಷನ್ ತಗೊಂಡ್ರು ನೆನಪಿನ ಶಕ್ತಿ ಕಡಿಮೆ ಆಕೈತಿ. ಟೆನ್ಷನ್ ತಗೋಬೇಡ್ರಿ, ಟೆನ್ಷನ್ ಏನು ಮಾಡ್ಕೋಬೇಡ್ರಿ, ಚೆನ್ನಾಗಿ ಓದ್ಬೇಕಷ್ಟೇ. ಈ ನೆನಪಿನ ಶಕ್ತಿನೂ ಏಡ್ಸ್ ಬಂದ್ರೆ ನೆನಪಿನ ಶಕ್ತಿನೂ ಕಡಿಮೆ ಹಾಕೊಂತ ಬರ್ತೈತಿ. ಮತ್ತು ಬಾಯಲ್ಲಿ ಬೇರೆ ಬೇರೆ ಗುಳ್ಳೆಗಳು ಅವೆಲ್ಲ ಕಂಡು ಬರ್ತಾವ್ರಿ. ಈ ಏಡ್ಸ್ ಐತಿ ನೋಡ್ರಿ. ಏಡ್ಸ್ ಹೆಂಗೆ ಹರಡ್ತೈತಿ? ಗರ್ಭಿಣಿ ಮಹಿಳೆ ಇರಲಿ, ಅಂದ್ರೆ ಗರ್ಭಿಣಿ ಇರೋ ಮಹಿಳೆ ಇರಲಿ, ತಾಯಿಯಿಂದ ಮಗುವಿಗೆ ಹರಡ್ತೈತಿ. ಹೌದಲ್ಲ? ಮತ್ತ ತಾಯಿಯ ಎದೆ ಹಾಲಿಂದ ಮಗುವಿಗೆ ಹರಡ್ತೈತಿ. ಮತ್ತ ಲೈಂಗಿಕ ಕ್ರಿಯೆಯಿಂದ ಹರಡ್ತೈತಿ. ಮತ್ತ ಇಂಜೆಕ್ಷನ್ ಮೂಲಕ, ಸಿರಿಂಜ್ ಮೂಲಕ ನೀ ಕಟಿಂಗ್ ಮಾಡಿಸ್ಕೊಳಕ್ ಹೋಗಿರ್ತಿ, ಅವಂದ್ ಏನಾದ್ರು ರಕ್ತ ನಿನಗ ಹತ್ತಿದ್ರ ಅದಕ್ ಮೂಲಕ ಹರಡ್ತೈತಿ. ಮತ್ತೆ ಇದು ಐತಲ್ಲ, ಮತ್ತ ವಾಶ್ರೂಮ್ ಯೂಸ್ ಮಾಡ್ಕೊಂಡು ಹರಡ್ತೈತ ಇಲ್ಲ. ಮತ್ತೆ ಶೇಕ್ ಹ್ಯಾಂಡ್ ಮಾಡೋದ್ರಿಂದ, ಹಗ್ ಮಾಡೋದ್ರಿಂದ ಇವೆಲ್ಲ ಎದಕ್ಕೂ ಹರಡಲ್ಲ ನೋಡ್ರಿ. ಹೌದಲ್ಲ? ಜಸ್ಟ್ ನಮ್ದು ರಕ್ತ ಏನೈತಲ್ಲ, ರಕ್ತ ಸ್ವಲ್ಪ ಏನಾದ್ರು ಎಡ್ದು ಹರಡಲ್ಲ. ಸೊಳ್ಳಿ ಕಡದ್ರ ಹರಡಲ್ಲ. ಮತ್ತೆ ಸೊಳ್ಳಿ ಕಡಿಯೋದ್ರ ಮೂಲಕ, ಸೊಳ್ಳಿ ಕಡದ್ರೆ ಯಾಕೆ ಹರಡಲ್ಲ ಅಂತಂದ್ರ ಈ HIV ವೈರಸ್ ಐತಿ ನೋಡ್ರಿ, ಯಾವುದೇ ಪ್ರಾಣಿ ಒಳಗೆ ಆಕ್ಟಿವ್ ಇರಲ್ಲ ಇದು. ಈಗ ಸೊಳ್ಳಿ ನಿನ್ನ ಕಡದ್ ಹೋಗಿರ್ತೈತಿ, ಅದಕ್ಕೆ ಮತ್ತೆ HIV ಬಂದು ಅಲ್ಲೇ ಸಾಯ್ತೈತೆ ಅಂತ ಹೇಳ್ಬೇಡ್ರಿ. ಪ್ರಾಣಿ ಒಳಗೆ HIV ವೈರಸ್ ಆಕ್ಟಿವ್ ಇರಲ್ಲ ನೋಡ್ರಿ. ಇವು ಸಣ್ಣ ಸಣ್ಣ ಕೀಟಗಳು ಇರ್ತಾವ ನೋಡ್ರಿ, ಅದರಲ್ಲಿ HIV ವೈರಸ್ ಆಕ್ಟಿವ್ ಇರಲ್ಲ. ನಿನಗೆ ಏನಾದ್ರು ಸೊಳ್ಳಿ ಕಡದ್ ಬಂದ ಮತ್ತೊಬ್ರಿಗೆ ಏನಾದ್ರು ಸೊಳ್ಳಿ ಕಡದ್ರ ಮತ್ತೆ ಅವನಿಗೆ HIV ಬರ್ತೈತೆ ಅಂತ ಅನ್ಕೋಬೇಡ್ರಿ. ಅದು ಬರಲ್ಲ. ಅದು ಏನಾದ್ರು ನಿನಗೆ ಕಡದ್ರ ಅದಕ್ಕೆ HIV ಟ್ರಾನ್ಸ್ಫರ್ ಆಗಲ್ಲ. ಸೊಳ್ಳಿಗೆ HIV ಟ್ರಾನ್ಸ್ಫರ್ ಆಗಲ್ಲ ನೋಡ್ರಿ. ಅಂದ್ರೆ ಸೊಳ್ಳಿ ಮೂಲಕ ಯಾವುದೇ ಥರದ HIV ಕಂಡು ಬರಲ್ಲ. ಮತ್ತು ಈ HIV ಐತೆ ನೋಡ್ರಿ, ಇದು ಆತ ನೀನು ಬೇರೆ ಬೇರೆ ನೀರು ಕುಡಿದಿದ್ದ, ಇದು ಬಾಯಚ್ ನೀರು ಕುಡಿದಿರ್ತಾರ ನೋಡ್ರಿ, ಅವು ಕುಡಿಯೋದ್ರ ಮೂಲಕ ಎದ್ರ ಮೂಲಕ ಇವು HIV ಹರಡಲ್ಲ ನೋಡ್ರಿ. ಈ ಜಸ್ಟ್ ಕೇವಲ ಹಿಂಗೆ ಹರಡ್ತೈತಿ. ಇದು HIV ಐತಲ್ಲ, HIV ಅನ್ನು ಬೇರೆ ಬೇರೆ ನಾವು ಇದ್ರ ಮೂಲಕ ಅಂದ್ರೆ ಹೆಂಗೆ ಪತ್ತೆ ಹಚ್ತೀವ್ರಿ? ಪರೀಕ್ಷೆ PCR ಪರೀಕ್ಷೆ. ಮತ್ತೆ ವೆಸ್ಟರ್ನ್ ಬ್ಲಾಟ್ ಒಂದು, ಎಲಿಸಾ ಟೆಸ್ಟ್ ಒಂದು. ಎಲಿಸಾ ಫುಲ್ ಫಾರ್ಮ್ ಏನ? ಎಂಜೈಮ್ ಲಿಂಕ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೆ ಅಂತ ಬರ್ತೈತಲ್ಲ, ಎಂಜೈಮ್ ಲಿಂಕ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೆ ಅಂತ ಹೇಳಿ ಎಲಿಸಾ ಟೆಸ್ಟ್ ಆತ, ವೆಸ್ಟರ್ನ್ ಬ್ಲಾಟ್ ಆತ, RT-PCR. RT-PCR ಅಂತಂದ್ರೆ ಏನು ಫುಲ್ ಫಾರ್ಮ್? ಯಾವ್ದ್ರೆ RT-PCR ಅಂತಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರ್ ಚೈನ್ ರಿಯಾಕ್ಷನ್ ಅಂತ ಬರ್ತೈತಲ್ಲ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರ್ ಚೈನ್ ರಿಯಾಕ್ಷನ್. ಇದು RT-PCR ಇದ್ರ ಮೂಲಕ ಪತ್ತೆ ಹಚ್ಬೋದು. ಮತ್ತೇನ ವೆಸ್ಟರ್ನ್ ಬ್ಲಾಟ್ ಮೂಲಕ. ಇನ್ನೊಂದು ನೋಡಿ, ರ್ಯಾಪಿಡ್ ಪಾಯಿಂಟ್ ಕೇರ್ ಟೆಸ್ಟ್ ಅಂತ ಬರ್ತೈತಿ. ರ್ಯಾಪಿಡ್ ಪಾಯಿಂಟ್ ಕೇರ್ ಟೆಸ್ಟ್ ಮೂಲಕ ಇದನ್ನು ಪತ್ತೆ ಹಚ್ಬೋದು. ಮತ್ತು ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಟೆಸ್ಟ್. ನ್ಯೂಕ್ಲಿಕ್ ಆಸಿಡ್ ಇವೆರಡು ನೆನ್ಪಿಡ್ರಿ, ಅವೆಲ್ಲ ಗೊತ್ತದ ನಿಮಗೆ. ಒಂದು ರ್ಯಾಪಿಡ್ ಪಾಯಿಂಟ್ ಕೇರ್ ಟೆಸ್ಟ್ ಒಂದು, ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಟೆಸ್ಟ್. ನ್ಯೂಕ್ಲಿಕ್ ಆಸಿಡ್ ಬೇಸ್ಡ್ ಟೆಸ್ಟ್ ಒಂದು, ಇನ್ನೊಂದು ರ್ಯಾಪಿಡ್ ಪಾಯಿಂಟ್ ಕೇರ್ ಟೆಸ್ಟ್ ಅಂತೇಳಿ ಇದ್ರ ಮೂಲಕ ಹರಡ್ತೈತೆ ನೋಡ್ರಿ. ಮತ್ತು ಇದು ಐತಲ್ಲ ಏಡ್ಸ್ ಕಂಡು ಕೆಲವೊಂದು ಟ್ರೀಟ್ಮೆಂಟ್ ಐತಲ್ಲ, ಏಡ್ಸ್ ರೋಗಕ್ಕೆ ಕೆಲವೊಂದು ಟ್ರೀಟ್ಮೆಂಟ್ ಅನ್ನು ಕಂಡಿಡ್ತಾರೆ. ಈ ಟ್ರೀಟ್ಮೆಂಟ್ ಒಂದು ಹಾರ್ಟ್ ಪರೀಕ್ಷೆ ಅಂತ ಬರ್ತೈತೆ. ಹಾರ್ಟ್ ಪರೀಕ್ಷೆ ಏನ್ರಿ ಅದು? ಇದು ಹೈಲಿ ಆಕ್ಟಿವ್ ಹಾರ್ಟ್ ಪರೀಕ್ಷೆ ನೋಡ್ರಿ. ಅಂದ್ರೆ ಇದು ಕಂಡು ಹಿಡಿದಿದ್ದ ಹಾರ್ಟ್ ಪರೀಕ್ಷೆ ಅಂದ್ರೆ ಹೈಲಿ ಆಕ್ಟಿವ್ ಆಂಟಿ ರೆಟ್ರೋ ವೈರಲ್ ಥೆರಪಿ ಅಂತ ಬರ್ತೈತಿ. ಹೈಲಿ ಆಕ್ಟಿವ್ ಆಂಟಿ ರೆಟ್ರೋ ವೈರಲ್ ಥೆರಪಿ ಅಂತೇಳಿ, ಆಂಟಿ ರೆಟ್ರೋ ವೈರಲ್ ಥೆರಪಿ ಹಾರ್ಟ್ ಪರೀಕ್ಷೆ ಮೂಲಕ ಈ ಚಿಕಿತ್ಸೆ ಇದೊಂದು ಕೊಡ್ತಾರ್ರಿ. ನೆಕ್ಸ್ಟ್ ಅಬಾಕವೀರ್ ಅಂತ ಬರ್ತೈತಿ, ABC ಚಿಕಿತ್ಸೆ ಅಂತೇಳಿ. ಅಬಾಕವೀರ್ ಅಥವಾ ABC ಚಿಕಿತ್ಸೆ ಮೂಲಕ ಇದು ಅಂದ್ರೆ ಟ್ರೀಟ್ಮೆಂಟ್, ಇದೊಂದು ಟ್ರೀಟ್ಮೆಂಟ್ ಐತಿ. ನೆಕ್ಸ್ಟ್ ಜಿಡೋ ಯೂಡಿನ್ ಅಂತ ಹೇಳಿ, ಜಿಡೋ ಯೂಡಿನ್ ಒಂದು ಹಟ್ ಒಂದು ABC ಒಂದು ಜಿಡೋ ಯೂಡಿನ್ ನೋಡ್ರಿ. ಹಟ್ ABC ಜಿಡೋ ಯೂಡಿನ್ ಇವು ಕೆಲವೊಂದು ಟ್ರೀಟ್ಮೆಂಟ್ ನೋಡ್ರಿ. ಇದಕ್ಕೆ ಬಳಸಕ್ಕಂತ ಏಡ್ಸಿಗೆ ಕಂಡು ಬರ್ತಕ್ಕಂಥ ಕೆಲವೊಂದು ಟ್ರೀಟ್ಮೆಂಟ್ಗಳು ಕಂಡು ಬರ್ತಾವ ನೋಡ್ರಿ. ಈ ನ್ಯಾಕೋ ಯಾವಾಗ ಸ್ಥಾಪನೆ ಆಗತ್ರಿ? ನ್ಯಾಕೋ ಯಾವ್ದ್ರಿ? 1992 ಹೌದಲ್ಲ? 1992 ನ್ಯಾಕೋ ಸ್ಥಾಪನೆ. ನ್ಯಾಕೋ ಅಂದ್ರೆ ಏನು? ಈ ಫುಲ್ ಫಾರ್ಮ್ ಏನ್ರಿ? ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಬರ್ತೈತಲ್ಲ. ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ? ನ್ಯಾಕೋದ ಡೆಲ್ಲಿ ಒಳಗ ಹೆಡ್ ಕ್ವಾರ್ಟರ್ ಕಂಡು ಬರ್ತೈತಿ. ಇನ್ನೊಂದು ನ್ಯಾಷನಲ್ ಏಡ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಾರಿ ಅಂತ ಬರ್ತೈತಲ್ಲ, ನಾರಿ ಎಲ್ಲಿ ಐತಿ? ಹೆಡ್ ಕ್ವಾರ್ಟರ್ ಪುಣೆ ಒಳಗೆ ಕಂಡು ಬರ್ತೈತಿ ನೋಡ್ರಿ. ಮಹಾರಾಷ್ಟ್ರದ ಪುಣೆ ಒಳಗ ಈ ನಾರಿ ಹೆಡ್ ಕ್ವಾರ್ಟರ್ ಕಂಡು ಬರ್ತೈತಿ ನೋಡ್ರಿ. ನ್ಯಾಷನಲ್ ಏಡ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್
ಹೆಡ್ ಕ್ವಾರ್ಟರ್ ಕಂಡುಬರೋದು ಪುಣೆ ಒಳಗೆ. ಈ ಏಡ್ಸ್ ದಿನ ಅಂತೇಳಿ WHO ಯಾವಾಗ ಆಚರಣೆ ಮಾಡತೈತಿ? ಡಿಸೆಂಬರ್ 1 ಏಡ್ಸ್ ದಿನ ಅಂತೇಳಿ ಆಚರಣೆ ಮಾಡ್ತಾರ. ನಮ್ಮ ಭಾರತದಲ್ಲಿ ಇದಕ್ಕೆ ಏಡ್ಸ್ಗೋಸ್ಕರ ಒಂದು ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತೇಳಿ ಟ್ರೈನ್ ಬಿಡ್ತಾರಲ್ಲ, ಯಾವಾಗಿನ ಸ್ಟಾರ್ಟ್ ಮಾಡ್ತಾರದು? 2000 ಅಂದ್ರೆ ಏಡ್ಸ್ ರೋಗಿಗಳ ಅರಿವು ಮೂಡಿಸಲು ಈ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಎಂಬ 2007ರಿಂದ ಭಾರತದಲ್ಲಿ ಒಂದು ಟ್ರೈನ್ ಅನ್ನು ಸ್ಟಾರ್ಟ್ ಮಾಡ್ತಾ ಬರ್ತಾರೆ ನೋಡ್ರಿ. ಈ ಏಡ್ಸ್ ಬಗ್ಗೆ ಇಷ್ಟು ಗೊತ್ತಿರ್ಬೇಕು ನೋಡ್ರಿ. ಯಾವ್ಯಾವ ಚಿಕಿತ್ಸೆ ರೀ, ಟ್ರೀಟ್ಮೆಂಟ್ ಯಾವ್ಯಾವ ತಂದೆ? ಒಂದು ABC, ಒಂದು ಇನ್ನೊಂದು ಯಾವ್ದ್ರಿ? ಜಿಡೋ ವ್ಯೂಡಿನ್ ಅಂತೇಳಿ, ಜಿಡೋ ವ್ಯೂಡಿನ್, ಹಟ್, ABC, ಜಿಡೋ ವ್ಯೂಡಿನ್ ಎಂಬ ಇವು 3 ಟ್ರೀಟ್ಮೆಂಟ್ಗಳು ಈ ಏಡ್ಸ್ಗೆ ಸಂಬಂಧಪಟ್ಟಂತ 3 ಟ್ರೀಟ್ಮೆಂಟ್ಗಳು ಅದಾವ ನೋಡ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ಸೂಕ್ಷ್ಮಾಣುಜೀವಿಗಳು ನಾಳೆ ಹೇಳೋಣ್ರಿ. ಥ್ಯಾಂಕ್ ಯು.